ದೇವರು ನಮ್ಮನ್ನ ಅನುಕೂಲವಿರುವಾಗ ಕರೆಯುವುದಿಲ್ಲ, ಅನುಕೂಲದಲ್ಲಿ ಇರುವಾಗಲೇ ನಮ್ಮನ್ನ ಕರೆಯುವ ದೇವರಾಗಿದ್ದಾನೆ. ಯಾಕೆ? ಸೊ ನಾವು ಅನುಕೂಲದಲ್ಲಿರುವಾಗ ನಾವು ಎಂತ ಆದ್ರೆ ಸಹ ನಾವು ಏನು ಹೇಳ್ತೇವೆ, ನನ್ನಿಂದ ಆದದ್ದು, ನಾನು ಮಾಡಿದ್ದು, ನನ್ನ ಸಾಮರ್ಥ್ಯದಿಂದ ಆದದ್ದು, ನನ್ನ ಬಲದಿಂದ ಆದದ್ದು ಎಂಬುದಾಗಿ. ಹಾಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ನಾವು ಮೋಶೆಯ ಬಗ್ಗೆ ನೋಡುವುದಾದ್ರೆ, ಮೋಶೆ ಅರಮನೆಯಲ್ಲಿ ಇರುವಾಗ, ಅರಸನಾಗಿರುವಾಗ ಅವನಲ್ಲಿ ದೇವರು ಯಾವ ಕಾರ್ಯವನ್ನು ಸಹ ಮಾಡಲಿಲ್ಲ. ಆದರೆ ಅವನು ಯಾವಾಗ ಅಡವಿಯಲ್ಲಿ ಕುರಿಗಳನ್ನು ಮೇಯಿಸುತ್ತಾನೋ ಆಗ ದೇವರು ಅವನನ್ನು ಕರೀತಾನೆ. ಮೋಶೆ ಮೋಶೆ ಎಂಬುದಾಗಿ ಕರೆಯುವಾಗ ಅವನು ಹೇಳ್ತಾನೆ, ನಾನು ಇಲ್ಲಿ ಇದ್ದೇನೆ ಎಂಬುದಾಗಿ. ಸೊ ಅವನ ಕರೆಯನ್ನು ದೇವರು ನೆರವೇರಿಸ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅನಾನುಕೂಲದ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ನೀವು ಒಂದು ತಿಳ್ಕೊಳ್ಬೇಕು, ನನ್ನ ಕರೆ ಅದು ಹತ್ತಿರವಾಗಿದೆ ಎಂಬುದಾಗಿ. ಹಾಲೆಲೂಯಾ. ನಮ್ಮ ದೇವರು ನಮ್ಮನ್ನು ಕರೆದಾತನು, ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆಮೇಲೆ
ಗೆದ್ದವನೇ ನನ್ನ ಪ್ರಿಯ ಯೇಸು, ನಿನಗೆ ಸಮಾನವಿಲ್ಲ. ವ್ಯಾಧಿಯಲ್ಲಿ ನೀನೆ ಸೌಖ್ಯದಾತ, ಕಷ್ಟದಲ್ಲಿ ನನ್ನ ವಿಮೋಚಕ. ಅಸಾಮಾನ್ಯನಾದ ತಂದೆ ನೀನೆ, ನನ್ನ ಬಲವಾದ ದುರ್ಗವು ನೀನೆ. ವ್ಯಾಧಿಯಲ್ಲಿ ನೀನೆ ಸೌಖ್ಯದಾತ, ಕಷ್ಟದಲ್ಲಿ ನನ್ನ ವಿಮೋಚಕ. ಅಸಾಮಾನ್ಯನಾದ
ಹೆಚ್ಚಿಸ್ಲಿಕ್ಕಾಗುವಂತೆ, ನಿನ್ನ ನಾಮವನ್ನು ಮೇಲಕ್ಕೆ ಎತ್ತಲಿಕ್ಕಾಗುವಂತೆ ನೀನು ನಮಗೆ ಕೊಟ್ಟಂತ ಈ ಒಂದು ಒಳ್ಳೆ ಸಮಯ, ಒಳ್ಳೆ ಕೃಪೆಗೋಸ್ಕರ ಸ್ತೋತ್ರಪ್ಪ. ನಿನ್ನ ಕೃಪೆ ನಮ್ಮೆಲ್ಲರ ಜೀವಿತದಲ್ಲಿ ಹೊಸದಾಗಿ ಬರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ತಲೆ ಮುಂದಿನ ಪ್ರತಿಯೊಂದು ಭಾಗಗಳಲ್ಲಿ ನೀನು ಹೇಳುವಾಗ ಆಶೀರ್ವದಿಸಲಾಚೆ, ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮೈ ಬಂದಿದೆ. ಆರಾಧನೆಯನ್ನು ಸ್ವೀಕರಿಸಿದಕ್ಕಾಗಿ ಸ್ತೋತ್ರ. ಎಲ್ಲವ ನಿನ್ನ ಕರೆಗಳಲ್ಲಿ ಎತ್ತಿಸುತ್ತ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ಪ್ರೀತಿಯ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ ಅದರಲ್ಲಿ 7ನೇ ವಾಕ್ಯ. ಅಲ್ಲಿ ಬೈಬಲ್ ಹೀಗಿರ್ತದೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ನಂಬಿಕೆಯ ಬಗ್ಗೆ ಇಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ಬರೆಯುವ ಒಂದು ಅಂಶ ಏನಂತ ಹೇಳಿದ್ರೆ, ನಾವು ನೋಡುವವರಾಗಿ ನಡೆಯದೆ ನಾವು ನಂಬುವವರಾಗಿ ನಡೆಯುತ್ತೇವೆ. ಇವತ್ತಿಷ್ಟು ಜನ ಹೇಳ್ತೇವೆ, ನಾನು ನೋಡುವವನಾಗಿ ನಡೆಯುವುದಿಲ್ಲ. ಹೇಳ್ರಿ, ನಾನು ನೋಡುವವನಾಗಿ ನಡೆಯುವುದಿಲ್ಲ, ನಾನು ಇವತ್ತಿನಿಂದ ನಂಬ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡುವ ಕಾರ್ಯ ಯಾವುದೇ ಇರಲಿ ತೊಂದರೆ ಇಲ್ಲ, ಅದನ್ನು ದೇವರು ಸುಳ್ಳನ್ನಾಗಿ ಮಾಡಿ ನೀನು ನಂಬುವ ಕಾರ್ಯ ಅದು ದೇವರು ಸತ್ಯವಾಗಿ ಮಾಡುವವನಾಗಿಲ್ಲ. ಅದೇ ಇವತ್ತು ನಾನು ಸ್ವಲ್ಪ ಸಮಯ ನಿಮಗೆ ವಾಕ್ಯದೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈ ವಾಕ್ಯ ನೀವು ಅದನ್ನು ಅನುಭವಿಸುವಾಗ, ನೀವು ರುಚಿಸುವಾಗ ಈ ವಾಕ್ಯದ ಶಕ್ತಿ ನಿಮ್ಮಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ನಾನು ನಂಬ್ತೇನೆ, ನಮ್ಮ ಸಭೆಯಲ್ಲಿ ಯಾರು ರೋಗಿಗಳಾಗಿರುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಮಾತನ್ನು ಇವತ್ತು ನೀವು ನಂಬಬೇಕು. ನಮ್ಮ ದೇವರ ಮಾತಿಗೆ ನೀವು ಗೌರವ ಕೊಡುವುದಾದರೆ ನಾನು ಹೇಳ್ತೇನೆ, ಎಲ್ಲ ಆಶೀರ್ವಾದಗಳನ್ನು ಇವತ್ತು ನೀವು ಹೊಂದಿಕೊಂಡು ಹೋಗುವಂತೆ ದೇವರು ಸಹಾಯ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ನಂಬಿಕೆಯ ಬಗ್ಗೆ. ಸತ್ಯವೇದದಲ್ಲಿ ನಂಬಿಕೆ ಇಲ್ಲದಿದ್ರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲದೆ. ಹಾಗಾದ್ರೆ ದೇವರನ್ನು ಮೆಚ್ಚಿಸಬೇಕಾದ್ರೆ, ದೇವರನ್ನು ಹಾನರ್ ಮಾಡಬೇಕಾದ್ರೆ ನಾವು ಯಾರನ್ನು ನಂಬಬೇಕು? ದೇವರನ್ನು ನಂಬಬೇಕು. ಸತ್ಯವೇದ ದೇವರಿದ್ದಾನೆ ಎಂಬುದು ನಂಬುವುದು ಅವಶ್ಯ. ಎಲ್ಲ ನಂಬ್ತಾರೆ, ದೇವರಿದ್ದಾರೆ, ದೇವರಿಗೆ ನಂಬ್ತಾರೆ. ಆದ್ರೆ ದೇವರು ಏನು ಹೇಳಿದ್ದಾರೆ ಅದನ್ನು ನಂಬಬೇಕು. ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಅದನ್ನು ನಂಬಬೇಕು. ನಾನು ನಂಬ್ತೇನೆ. ಅಲ್ಲಿ ನೀವು ಇವತ್ತು ನಂಬುವಾಗಲೇ ಕೆಲವೊಂದು ಅಸಾಧ್ಯವಾದ ಸಂಗತಿಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ಸಾಧ್ಯ ಮಾಡುವವನಾಗಿದ್ದಾನೆ. ಅಬ್ರಹಾಮನ ಬಗ್ಗೆ ನಾವೆಲ್ಲರಿಗೂ ಗೊತ್ತುಂಟು. ಈ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಹೌದಾ? ಮೊದಲೇ ವಾಗ್ದಾನ ಮಾಡಿದ್ರು. ಏನ್ ಮಾಡಿದ್ದಾನೆ ವಾಗ್ದಾನ? ನೀನು ಅನೇಕ ಜನಾಂಗಗಳಿಗೆ ಏನ್ ಮಾಡ್ತೀನಿ? ತಂದೆಯಾಗ್ತಿ, ಪಿತೃ ಒಂದು ವಾಗ್ದಾನ. ಅವನಿಗೆ ಮಕ್ಕಳೇ ಆಗ್ಲಿಲ್ಲ. ಮಕ್ಕಳಾಗುವ ಮೊದಲು ದೇವರು ಅವನಿಗೆ ಏನ್ ಮಾಡಿದ್ದಾನೆ? ಆಶೀರ್ವಾದವನ್ನು ಇಟ್ಟಿದ್ದಾನೆ, ವಾಗ್ದಾನವನ್ನು ಇಟ್ಟಿದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ನಿಮಗೆ ಮೊದಲೇ ದೇವರು ಹೀಲಿಂಗ್ ಅನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಮೊದಲೇ ನಿಮಗೆ ದೇವರು ಆಶೀರ್ವಾದವನ್ನು ಇಟ್ಟಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ದೇವರು ಇಟ್ಟು ಹೇಳುವುದು. ಹಲ್ಲೆಲೂಯಾ. ಇಟ್ಟು ದೇವರು ಹೇಳಿದ ಮಾತನ್ನು ಇವತ್ತು ನಾವು ನಂಬಬೇಕು. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯಾ. ಅಬ್ರಹಾಮನ ಬಗ್ಗೆ ನೋಡುವುದಾದರೆ ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿ. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ. ನಾನು ನಿನ್ನನ್ನು ನೋಡಿ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದನು. ಆಮೇಲೆ ಹಲ್ಲೆಲೂಯಾ. ನಮಗೆ ಮೋಡಲ್ ಯಾರು? ಅಬ್ರಹಾಮ. ಅಬ್ರಹಾಮ ನಮಗೆ ಮೋಡಲ್ ಆಗಿದ್ದಾನೆ. ಅಬ್ರಹಾಮನ ಜೀವಿತ ಇವತ್ತು ನಮ್ಮ ಮುಂದೆ ಉಂಟು. ಎಷ್ಟು ಜನಕ್ಕೆ ಗೊತ್ತು ಅಬ್ರಹಾಮನ ಬಗ್ಗೆ? ಎಲ್ಲರಿಗೂ ಗೊತ್ತುಂಟು. ಹಲ್ಲೆಲೂಯಾ. ಅಬ್ರಹಾಮನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತುಂಟು. ಇವತ್ತು ನಾನು ಇದನ್ನು ಉದಾಹರಣೆಗೆ ಕೊಟ್ಟು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಂಬಿ ದೇವರು ಅಸಾಧ್ಯವಾದ ಕಾರ್ಯ ಸಾಧ್ಯ ಮಾಡ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರಿಗೆ ಒಂದು ವಾಗ್ದಾನ, ಅಬ್ರಹಾಮನಿಗೆ ಒಂದು ದೇವರು ವಾಗ್ದಾನ ಮಾಡಿದ. ಹಲ್ಲೆಲೂಯಾ. ವಾಗ್ದಾನ ಮಾಡಿದ ಮೇಲೆ ನಾವು ಏನ್ ಮಾಡ್ಬೇಕು? ಅದನ್ನ ಏನ್ ಮಾಡ್ಬೇಕು? ನಂಬಬೇಕು. ಎಷ್ಟು ಜನ ಇವತ್ತು ನಂಬ್ತೇವೆ? ದೇವರು ನಿಮಗೆ ಸೌಖ್ಯ ಕೊಟ್ಟಿದ್ದಾರೆ ಅಂತ ನಂಬ್ತೀರಾ? ಹಲ್ಲೆಲೂಯಾ. ದೇವರು ನಿಮ್ಮನ್ನು ಎಲ್ಲ ವಿಷಯದಿಂದ, ಯಾವ ಕ್ರಿಟಿಕಲ್ ಸಂಗತಿಯಲ್ಲಿ ಇವತ್ತು ಸಿಕ್ಕಿ ಬಿದ್ದಿಲ್ಲ ಅದರಿಂದ ಹೊರಗೆ ತರ್ತಾರಂತ ನಂಬ್ತೀರಾ? ಹಲ್ಲೆಲೂಯಾ. ನಂತರ ವಾಕ್ಯ ಹೇಳ್ತದೆ ನೋಡಿ ಅಬ್ರಹಾಮನ ಬಗ್ಗೆ ಏನಂತೆ. ಅವನು ಏನ್ ನಂಬಿದ್ದ ನೋಡಿ? ದೇವರು ಸತ್ತವರನ್ನು ಬದುಕಿಸುವವನಾಗಿ. ಒಂದನೇದಾಗಿ ಅವನು ನಂಬಿದ್ದೇನೆ ಗೊತ್ತಲ್ಲ, ನನ್ನ ದೇವರು ಯಾರು ಗೊತ್ತಲ್ಲ? ಸತ್ತವರನ್ನು ಬದುಕಿಸುತ್ತಾನೆ. ಎಷ್ಟು ಜನ ನಂಬ್ತೀನಿ? ನನ್ನ ದೊಡ್ಡ ದೇವರಲ್ಲ, ಸತ್ತವರನ್ನು ಬದುಕಿಸುತ್ತ ಅಂತ ಹೇಳಿದ್ರೆ ನನ್ನ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ.
ಹಲ್ಲೆಲೂಯಾ. ಎಷ್ಟು ಜನ ಸತ್ತವರು ಬದುಕಿದ್ದಾರೆ. ಅಲ್ಲಿ ಬೈಬಲಲ್ಲಿ ಅನೇಕ ಉದಾಹರಣೆ ಕೊಡಬಹುದು. ಅದು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಇವತ್ತು ನಾವು ಭಯಪಡ್ತೇವೆ ಕೆಲವು ವಿಷಯದಲ್ಲಿ. ಆದ್ರೆ ನಾನು ಹೇಳ್ತೇನೆ, ನೀವು ಭಯಪಡುವ ಅಗತ್ಯ ಇಲ್ಲ. ಸತ್ತವರನ್ನು ಬದುಕಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಯಾವ ವಿಷಯದಲ್ಲಿ ಇವತ್ತು ನೀವು ಭಯಪಡುವ ಅಗತ್ಯ ಇಲ್ಲ. ಯೇಸು ಸ್ವಾಮಿ ನಮ್ಮ ದೇವರು ಯಾರಂತ ಹೇಳಿದ್ರೆ, ಅವನೇ ಸತ್ತ, ಅವನೇ ಹೂಣಲ್ಪಟ್ಟ, ಅವನೇ ಎದ್ದು ಬಂದ ಅಂತ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಒಂದನೇದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುವಾಗ ಅವನು ನಂಬಿದ್ದು ಗೊತ್ತಿಲ್ಲ, ದೇವರು ಸತ್ತವರನ್ನು ಎಬ್ಬಿಸ್ತಾನೆ. ನಂತರ ವಾಕ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿದ್ದಾನೆಂದು ಅಬ್ರಹಾಮನು ನಂಬಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಹಾಮನ ಕ್ವಾಲಿಟಿ ಏನು ಗೊತ್ತಿಲ್ಲ, ಅಬ್ರಹಾಮನ ನಂಬಿಕೆ ಏನು ಗೊತ್ತಿಲ್ಲ. ಅಲ್ಲಿ ಇಲ್ಲದಿರುವುದನ್ನು ಹೇಗೆ ಕರೆದಂತೆ ಇರುವುದಾಗಿ ಕರೆದ. ಇಲ್ಲದಿರುವುದು ಇರುವುದಾಗಿ ಕರೆದಂತೆ. ಏನು ಇಲ್ಲದಿದ್ದದ್ದು? ಅಲ್ಲ, ಇಲ್ಲದಿರುವುದನ್ನು ಇರುವುದಾಗಿ ಕರೆದಂತೆ ಹೇಳಿದ್ರೆ ಏನಾದ್ರೆ ಅರ್ಥ? ಅವಳ ಗರ್ಭಕಾಲ ಏನಾಗಿತ್ತು? ಕಳೆದು ಹೋಗಿತ್ತು. ಆಮೇಲೆ ಬೈಬಲ್ ಹೇಳ್ತಾರೆ ಅವಳ ಗರ್ಭಕಾಲ ಏನಾಗಿತ್ತು? ಕಳೆದು ಹೋಗಿತ್ತಂತೆ. ಅಬ್ರಹಾಮನು ವೃದ್ಧಾಪ್ರಾಯದಲ್ಲಿದ್ದಾನೆ. ಹಾಗಾದ್ರೆ ಈ ಒಂದು ಸಿಚುವೇಶನ್ ಈಗ ನೋಡುವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವರಿಗೆ ಗರ್ಭ ಧರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಅರ್ಥ ಆಗ್ತದೆ ನಾನು ಹೇಳಿದ್ದು. ಆಮೇಲೆ ಗರ್ಭ ಧರಿಸುವ ಚಾನ್ಸಸ್ ಅಲ್ಲಿ ಇಲ್ಲ. ಯಾರು ಸಹ ನೋಡಿದ್ರು ಸಹ, ಯಾರು ಟೆಸ್ಟ್ ಮಾಡಿದ್ರು ಸಹ, ಎಷ್ಟೇ ದೊಡ್ಡ ಸರ್ಜನ್ ಬಂದು ಹೇಳಿ ನೋಡುವಾಗ ಹೇಳ್ತಾರೆ ಇದು ಸಾಧ್ಯವೇ ಇಲ್ಲ, ಇದು ಇಂಪಾಸಿಬಲ್. ಯಾಕೆ? ಅವರು ಕಣ್ಣಿಗೆ ಕಾಣುವುದನ್ನು ನಿಜವೆಂದು ನಂಬ್ತಾರೆ. ಅಲ್ಲೇ ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಕಣ್ಣಿಗೆ ಕಾಣುವುದು ನಿಜ ಅಂತ ಅವರು ನಂಬ್ತಾರೆ. ಆದ್ರೆ ಅಬ್ರಹಾಮನು ದೇವರ ಮಾತಿನಲ್ಲಿ ವಿಶ್ವಾಸವಿಟ್ಟ, ದೇವರ ಮಾತಿನಲ್ಲಿ ಅವನು ನಂಬಿಕೆ ಇಟ್ಟ. ಅವನು ಏನು ಹೇಳಿದ ಗೊತ್ತುಂಟ? ಅಲ್ಲಿ ಇಲ್ಲದಿರುವುದನ್ನು ಇರುವುದಾಗಿ ಕರೆದಂತೆ. ಇರುವುದಾಗಿ ಕರೆದ ಅಂತ ಹೇಳಿದ್ರೆ ಏನಂತ ಅದರ ಅರ್ಥ? ಸಾರಳಿಗೆ ಗರ್ಭ ಉಂಟಂತ ಹೇಳಿದ. ಅರ್ಥ ಆಯ್ತಾ ನಿಮಗೆ? ಆಮೇಲೆ ಇಲ್ಲ, ಆಕ್ಚುಲಿ ನೋಡುವಾಗ ಇಲ್ಲ, ಇಲ್ಲದನ್ನು ಇವನು ಹೇಗೆ ಕರೀತಾ ಇದ್ದಾನೆ? ಉಂಟು. ಇದೇ ನಂಬಿಕೆ, ಇದೇ ನಂಬಿಕೆ. ಎಷ್ಟು ಜನ ನಂಬ್ತೀರಿ? ಇದೇ ನಂಬಿಕೆ. ನಂಬಿಕೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಎಷ್ಟು ಜನರ ರೋಗದ ವಿಷಯದಲ್ಲಿ ದೇವರ ಅದ್ಭುತಗಳನ್ನು ಮಾಡಿದ್ದಾರೆ. ಡಾಕ್ಟರ್ ಸರ್ಟಿಫೈ ಮಾಡಿದ್ರು ಕ್ಯಾನ್ಸರ್ ಅಂತ, ಸರ್ಟಿಫೈ ಮಾಡಿದ್ರು ಜಾಂಡಿಸ್ ಅಂತ, ಏನೆಲ್ಲ ಹೇಳಿದ್ರು ಸಹ ನೀನು ಹೇಗೆ ಕಡಿಬೇಕು ಅದನ್ನು ಒಪ್ಪಬಾರ್ದು. ನೀನು ಏನು ಕಡಿಬೇಕಂತ ಹೇಳಿದ್ರೆ ಅವರು ಹೇಳಿದ್ದಲ್ಲ, ನೋಡಿದ್ದಲ್ಲ, ನೋಡೋದನ್ನು ನೀನು ಕರಿಬೇಕು, ಮಾತಾಡಬೇಕು. ದೇವರಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಅಲ್ಲಿ ನಂಬಿಕೆ ಅಂದ್ರೆ ಅದೇ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಇವತ್ತಿನಿಂದ ನಿನ್ನ ನಂಬಿಕೆ ಲೋಕದ ನಂಬಿಕೆ ಅಲ್ಲ. ಲೋಕ ಏನ್ ಹೇಳ್ತದೆ ಅಂತ ಹೇಳಿದ್ರೆ ನೋಡುವುದನ್ನು ನಂಬ ಅಂತ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ ನೋಡೋದನ್ನು ನಂಬುವವನು ಧನ್ಯನು ಎಂಬುದಾಗಿ. ಎಷ್ಟು ನಂಬ್ತೀರಿ? ನಾನು ನಂಬ್ತೇನೆ. ಕೆಲವೊಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಿಷಯ ಗೊತ್ತಿಲ್ಲ, ಬುದ್ಧಿ ಅಲ್ಲ ವಿಷಯ. ಇಲ್ಲಿ ವಿಷಯ ಯಾವುದು? ನಂಬಿಕೆ. ಫೈತ್ ಅಷ್ಟೇ, ನಂಬಿಕೆ. ಬುದ್ಧಿ ಅಂತಂದ್ರೆ ಇವಳಿಗೆ ಪ್ರಾಯ ಆಯಿತು. ನಾವು ಸೇರ್ತೇವೆ ಕೆಲವರಲ್ಲಿ ಪ್ರಾಯ ಆಯಿತು, ನಡಿಲಿಕ್ಕೆ ಆಗದಾಗ ಡಿಕ್ಲೇರ್ ಮಾಡಿ ಆಯ್ತು ನನಗೆ ಪ್ರಾಯ ಆಯಿತು. ಹೌದಾ ಫ್ರೆಂಡ್ಸ್? ಹೇಳಿ ನನಗೆ ಪ್ರಾಯ ಆಗಲಿಲ್ಲ ಹೇಳ್ರಿ, ನನಗೆ ಪ್ರಾಯ ಆಗಲಿಲ್ಲ. ನೀವು ಪ್ರಾಯ ಆಗಲಿಲ್ಲ ಹೇಳಿದ್ರೆ ನಿಮಗೆ ಪ್ರಾಯ ಆಗುದಿಲ್ಲ. ಫ್ರೆಂಡ್ಸ್ ಹೌದಾ? ಹಾಗೆ ಅಲ್ಲ, ಅಬ್ರಹಾಮನ ಕರ್ತದ ಹಾಗೆ ಅಲ್ಲ. ಹೌದಾ? ಇವತ್ತು ನಾವು ಹೇಳುದು ನಿಮಗೆ ನಡಬರೆ ಆಗುದು. ನೀವು ಡಿಕ್ಲೇರ್ ಮಾಡಿ ಆಯ್ತು. ಹೇಳ್ರಿ ನಾನು ನಡೀತೇನೆ, ಹೇಳ್ರಿ ನಾನು ನಡೀತೇನೆ, ಹೇಳ್ರಿ ನನ್ನ ಕಾಲು ಬಿದ್ದು ಹೋಗುವುದಿಲ್ಲ, ಹೇಳ್ರಿ ನನ್ನ ಕಾಲು ಚಿಕ್ಕ ಕಾಲಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ದೊಡ್ಡವನಾಗಿದ್ದಾನೆ. ಲೋಕ ಹೇಳುವುದನ್ನು ನಾನು ನಂಬುವುದಿಲ್ಲ, ನನ್ನ ದೇವರು ಏನ್ ಹೇಳ್ತಾನೆ ನಾನು ನಂಬ್ತೇನೆ. ಎರಡು ರಿಯಾಲಿಟಿ ಉಂಟು, ಪ್ರಾಕ್ಚುವಲ್ ರಿಯಾಲಿಟಿ, ಸ್ಪಿರಿಚುವಲ್ ರಿಯಾಲಿಟಿ ಉಂಟು. ಪ್ರಾಕ್ಚುವಲ್ ರಿಯಾಲಿಟಿ ಅಂತ ಹೇಳಿದ್ರೆ ಏನು ಉಂಟು ಅದನ್ನು ನೀನು ನಂಬುವಂತದ್ದಾಗಿದೆ. ಸ್ಪಿರಿಚುವಲ್ ರಿಯಾಲಿಟಿ ಅಂತ ಹೇಳಿದ್ರೆ ನೀನು ಯಾವುದು ನೋಡ್ತೀಯಲ್ಲ ಅದನ್ನು ನಂಬುವುದಲ್ಲ, ನೀನು ಏನು ಭರವಸೆ ಇಡ್ತೀಯಲ್ಲ ಅದನ್ನೇ ನಂಬುದು ಸ್ಪಿರಿಚುವಲ್ ರಿಯಾಲಿಟಿ. ಎಷ್ಟು ಜನ ಇಲ್ಲಿ ಸ್ಪಿರಿಚುವಲ್ ರಿಯಾಲಿಟಿಯಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಹಲ್ಲೆಲೂಯಾ. ಲೋಕದವರು ಹೇಳ್ತಾರೆ ಇವರಿಗೆ ಹುಚ್ಚಿ ಹಿಡಿದಿದೆ ಅಂತ. ಲೋಕದವರಿಗೆ ಇದು ಏನು ಮಾತಾಗಿದೆ? ಹುಚ್ಚು ಮಾತಾ. ಬೈಬಲ್ ಹೇಳ್ತದೆ ಲೋಕದವರಿಗೆ ಇದು ಹುಚ್ಚು ಮಾತು, ಅದು ನಮಗೇನಾಗಿದೆ? ದೇವರ ಶಕ್ತಿಯಾಗಿದೆ ಅಂತ ಬೈಬಲ್ ಹೇಳ್ತಾರೆ. ಇವತ್ತು ದೇವರ ಶಕ್ತಿಯನ್ನು ನೀನು ಉಪಯೋಗಿಸಬೇಕು. ಹಲ್ಲೆಲೂಯಾ. ನೀನು ನಂಬಬೇಕಾದದ್ದು ದೇವರು ಏನು ಹೇಳಿದ್ದಾನೆ ಅದನ್ನು ಮಾತ್ರ ನಂಬುದು. ನೋಡಿ, ಅಬ್ರಹಾಮನು ಹೇಳ್ತಾ ಇದ್ದಾನೆ
ಅಬ್ರಹಾಮನ ನಂಬಿಕೆ ಇದಾಗಿದೆ. ಅವ್ರು ಹೇಳ್ತಾರೆ ಇಲ್ಲದಿರುವುದನ್ನು ಇರುವುದಾಗಿ ಕರೆದಾನೆ. ಎಷ್ಟು ಜನ ಆರೋಗ್ಯವನ್ನು ನಂಬ್ತಾ ಇದ್ದಾರೆ? ನಿಮ್ಮ ಒಳಗೆ ಒಂದು ಆರೋಗ್ಯ ಬಂದಿದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನೀವು ಮಾತಾಡ್ತಾ ಇರ್ಬೇಕು. ಹಲ್ಲೆಲೂಯಾ. ಇಲ್ಲಿ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಅಬ್ರಹಾಮನು ಮೃತಪ್ರಾಯನಾಗಿದ್ದಾರೆ, ಸಾಲಿಗೆ ಗರ್ಭಕಾಲ ಕಳೆದು ಹೋಗಿದೆ, ಅವರಿಗೆ ಮಕ್ಕಳಾಗುವ ಚಾನ್ಸಸ್ಸೇ ಇಲ್ಲ. ಅಂತ ಸಂದರ್ಭದಲ್ಲಿ ಇವನು ಹೇಗೆ ಕರೀತಾರಂತೆ, ಗರ್ಭ ಉಂಟಂತ ಹೇಳುವಾಗ ಜನರು ಏನು ಅಬ್ರಹಾಮನ ನೋಡಿ ಏನ್ ಮಾಡಿರ್ಬೋದು, ಹುಚ್ಚ ಅಂತ ಹೇಳಿರ್ಬೋದಲ್ಲ, ತಮಾಷೆ ಮಾಡಿರ್ಬೋದಲ್ಲ. ಹಲ್ಲೆಲೂಯಾ. ಅನೇಕರು ಮಾತನಾಡ್ತಾರೆ, ಅನೇಕರು ಮಾತನಾಡುವವರು ಮಾತನಾಡಿ ಅದರ ಮಧ್ಯೆ ನೀನು ನಂಬಿಕೆ ಮಾತನಾಡು, ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಯಾರಂತ ಹೇಳಿದ್ರೆ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ದೇವರು ಚಾಯ್ಸ್ ನಮಗೆ ಬಿಟ್ಟು ಕೊಡ್ತಾನೆ. ಚಾಯ್ಸ್ ನಿಮ್ಮದು. ನೀವು ನಂಬಬಹುದು, ನಂಬದೇ ಇರಬಹುದು, ಅದು ಚಾಯ್ಸ್ ನಿಮ್ಮದು. ನೀವು ಕರೆಯಬಹುದು, ಕರೆಯದೇ ಇರಬಹುದು, ನಿಮ್ಮ ಚಾಯ್ಸ್. ಆದ್ರೆ ನೀವು ಅಬ್ರಹಾಮನಾಗಿ ನೀವು ಮಾಡುವುದಾದ್ರೆ ನಾನು ಹೇಳ್ತೇನೆ, ನಿಮ್ಮ ಲೈಫ್ ಸ್ಟೈಲ್ ದೇವರು ಚೇಂಜ್ ಮಾಡ್ತಾನೆ. ಅಲ್ಲಿ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡ್ತಾನೆ. ಅಬ್ರಹಾಮ ನಿಜವಾದ ವ್ಯಕ್ತಿ ಹೌದಲ್ಲವ? ಸತ್ಯವೇದದಲ್ಲಿ ಬಂದ ನಿಜವಾದ ವ್ಯಕ್ತಿ, ಜೀವಿಸಿದ ವ್ಯಕ್ತಿ ಆಗಿದ್ದಾನೆ. ಅವನು ನಮಗೆ ಮೋಡಲ್ ಆಗಿದ್ದಾನೆ. ಇವತ್ತು ಅವನ ಜೀವಿತದಲ್ಲಿ ದೇವರು ಮಾಡಿದ್ರೆ ಹಲ್ಲೆಲೂಯಾ, ಈ ಕೆಲಸ ಅವನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಮಾತ್ರ ಏನಾಗಬೇಕಂತ ಹೇಳಿದ್ರೆ ಮಾತನಾಡಬೇಕು. ಹಲ್ಲೆಲೂಯಾ. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ ನೋಡಿ, ಅವನು ಏನಂತ ಹೇಳಿದ್ರೆ ಇಲ್ಲದಿರುವುದನ್ನು ಇರುವುದಾಗಿ ಕರೆದನು. ನಂತರ ವಾಕ್ಯ, ನಿನ್ನ ಸಂತಾನವು ಹೇಳುತ್ತೆ ನಕ್ಷತ್ರಗಳಷ್ಟಾಗುವುದು. ನೋಡಿ, ತನಗೆ ಹೇಳಲ್ಪಟ್ಟ ಮಾತು, ತನಗೆ ಹೇಳಲ್ಪಟ್ಟ ಮಾತು. ಯೇಸು ಸ್ವಾಮಿ ಏನು ಹೇಳಿದ್ದಾರೆ ನಿಮಗೆ? ನನ್ನ ಬಾಸುಂಡೆಯಿಂದ ನಿಮಗೆ ಗುಣವಾಗಿದೆ ಅಂತ ಹೇಳಿದ್ದಾರೆ ಇಲ್ಲ? ನನ್ನ ಬಾಸುಂಡೆಯಿಂದ ನಿಮಗೆ ಗುಣವಾಗಿದೆ ಎಂಬುದಾಗಿ ಹೇಳ ಮಾತು ಇವತ್ತು ನೀವು ನಂಬಬೇಕು. ನನ್ನಂತೆ ನೀವು ಹಾಗೆ ಹೋಗುವುದಿಲ್ಲ. ಯಾರೆಲ್ಲ ಇಲ್ಲಿ ರೋಗದಲ್ಲಿ ಇರುವುದಾದ್ರೆ ಅವರು ಹಾಗೆ ಹೋಗುವುದಿಲ್ಲ. ನೀವು ಹೇಳಲ್ಪಟ್ಟ ಮಾತನ್ನು ನಂಬಬೇಕು ಅಂತ. ಎಷ್ಟೇ ನಂಬ್ತೀನಿ, ನಾನು ನಂಬ್ತೇನೆ. ಹಲ್ಲೆಲೂಯಾ. ನಂಬುವುದರ ಮೂಲಕ ದೇವರಿಗೆ ಗೌರವವನ್ನು ಕೊಡುವಂತದ್ದಾಗಿದೆ. ನಂಬದಿದ್ರೆ ದೇವರನ್ನು ಗೌರವಿಸಿದ ಹಾಗೆ ಆಗುವುದಿಲ್ಲ. ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟದ್ರಿಂದ ದೇವರ ಗೌರವಕ್ಕೆ ಪಾತ್ರನಾದನು. ಹೌದಾ ಫ್ರೆಂಡ್ಸ್? ನೀವು ಅಪ್ಪನನ್ನು ನಂಬಿದ್ರೆ ಅಪ್ಪನಿಗೆ ಏನಾಗ್ತದೆ? ಖುಷಿ ಆಗ್ತದೆ. ಅಪ್ಪನಿಗೆ ಗೌರವ ಕೊಟ್ಟಾಗಿ ಅಪ್ಪನ ಮಾತು, ವೇದವಾಕ್ಯ ಆಯ್ತಪ್ಪ ಅಂತ ಹೇಳ್ತಾರೆ. ಯಾಕೆ? ಅಪ್ಪನನ್ನು ನಂಬ್ತಾರೆ, ಅಪ್ಪನನ್ನು ಗೌರವ ಕೊಟ್ಟಾರೆ. ನೋಡಿ, ಮೇಲೆ ಟ್ಯಾನ್ಸ್ನ ಮೇಲೆ ಬೆಂಕಿ ಬಂದ್ರೆ ಅಪ್ಪ ಮಗನ ಹತ್ರ ಹೇಳಿದ್ರೆ ಮಗ ಚಪ್ಪ ಅಂತ ಹೇಳುವಾಗ ಮಗ ಏನ್ ಮಾಡ್ತಾನೆ? ಚಪ್ಪ ಆಡ್ತಾನೆ. ಯಾಕೆ? ಅವನಿಗೆ ಗೊತ್ತಿಲ್ಲ ಅಪ್ಪ ನನ್ನನ್ನು ಹಿಡಿತಾರ. ಅದೇ ಬೇರೆಯವರಾದ್ರೆ ಅವನು ಹಿಂದೆ ಮುಂದೆ ನೋಡ್ತಾನೆ. ಯಾಕೆ? ನಂಬಿಕೆಯ ವಿಷಯದಲ್ಲಿ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿನ್ನ ಅಪ್ಪ ಪರಲೋಕದಲ್ಲಿದ್ದಾರೆ, ಅವನು ಹೇಳಿದ ಮಾತನ್ನು ನಂಬಬೇಕು. ಅಲ್ಲಿ ಬೈಬಲ್ ಹೇಳ್ತದೆ, ದೇವರು ಹೇಳಿದ ಮಾತಿನಲ್ಲಿ ವಿಶ್ವಾಸವಿಟ್ಟು ಮತ್ತೆ ನೋಡಿ, ನೆರವೇರುವುದಕ್ಕೆ ಏನಿಲ್ಲ, ಅಲ್ಲಿ ಮಾರ್ಗ ತೋರುವುದಿಲ್ಲ. ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ನೋಡಿ, ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ, ನೋಡಿ ಅಲ್ಲಿ ಆಸ್ಪದ ಅಂತ ಹೇಳಿದ್ರೇನು? ಅಲ್ಲಿ ನಂಬಲಿಕ್ಕೆ ಚಾನ್ಸಸ್ ಇಲ್ಲ. ಆಸ್ಪದವಿಲ್ಲದಿರುವಾಗಲೂ ಏನಂತೆ? ನಿರೀಕ್ಷಿಸಿ ನಂಬಿದ್ದಾನೆ. ಎಷ್ಟು ಜನ ಇವತ್ತು ನಿರೀಕ್ಷಿಸಿ ನಂಬ್ತೇವೆ? ನಾನು ನಂಬ್ತೇನೆ, ಇವತ್ತು ಅಸಾಧ್ಯವಾದ ಕಾರ್ಯ ದೇವರು ಮಾಡ್ತಾನೆ. ದೇವರು ಹೇಳಿದ್ದಾರೆ, ಅದು ಮಾಡ್ತಾನೆ. ದೇವರು ಹೇಳಿದ್ದಾರೆ, ಮಾಡ್ತಾನೆ. ಅಷ್ಟೇ ನಿಮ್ಮ ನಂಬಿಕೆ. ಅಲ್ಲಿ ದೇವರ ಮಾತಿನಲ್ಲಿ ವಿಶ್ವಾಸ ಬಿಡುವುದು, ದೇವರ ಮಾತಿಗೆ ಗೌರವ ಕೊಡುವುದು, ದೇವರನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನಂತರ ನೋಡಿ, ನಂತರ ವಾಕ್ಯ ಬಹುಮೂಲ ಆಗಿಟ್ಟು ನಂತರ ಎಷ್ಟಂತೆ ಅವನು ಹೆಚ್ಚು ಕಡಿಮೆ ಎಷ್ಟು ವರ್ಷ? 100 ವರ್ಷದವನಾಗಿದ್ದು ನೋಡಿ, ತನ್ನ ದೇಹವು ಆಗಲೇ ಮೃತ ಪ್ರಾಯವಾಯಿತೆಂದು ನೋಡಿ, ಸಾಲಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಇವರು ಏನ್ ಮಾಡಿದ? ಯೋಚಿಸಿದ. ಇವತ್ತು ಹೆಚ್ಚಾಗಿ ಪ್ರಾಬ್ಲಮ್ ಯಾವುದು? ಜನರು ಯೋಚಿಸು, ಅಲ್ಲಿ ಯೋಚಿಸು. ಅದಕ್ಕೆ ಸ್ವಾಮಿ ಹೇಳಿದ್ರೆ, ನಿಮ್ಮ ಚಿತ್ತಭಾರ ನಾನು ಅದೇ ಚಿತ್ತಭಾರ ನನ್ನ ಮೇಲೆ ಹಾಕಿ ಅಂತ ಹೇಳಿದ್ರೆ ನಾನು ಏನು ಹೇಳಿದ್ದೇನೆ ಅಂತ ಅದನ್ನು ನಂಬಬೇಕು.
ಎಷ್ಟು ನಂಬ್ತೀರಿ? ನಾನು ನಂಬ್ತೇನೆ. ನಿಮ್ಮ ಜೀವಿತ ಹೀಗೆ ಇರುವುದಿಲ್ಲ. ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ದೊಡ್ಡದಾಗಿ ದೇವರು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡಿ ಅಲ್ಲಿ ಮುಂದೆ ಮಾತು ಹೋದ್ರಿ. ಅವನ ನಂಬಿಕೆ ಏನಾಗಲಿಲ್ಲ. ವಿಷಯ ನೋಡುವಾಗ, ಫ್ಯಾಕ್ಟ್ ನೋಡುವಾಗ ಅಲ್ಲಿ ಅವನ ನಂಬಿಕೆ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಯಾಕೆ ಕಡಿಮೆ ಆಗಲಿಲ್ಲ? ಅವನು ದೇವರ ಮಾತಿನಲ್ಲಿ ನಂಬಿಕೆ ಇದ್ದ. ಅಲ್ಲಿ ಅವನು ತನ್ನ ದೇವರಲ್ಲಿ ನಂಬಿಕೆ ಇದ್ದ. ಇವತ್ತೆಷ್ಟು ಜನ ನಂಬ್ತೀರಿ? ನೀವು ದೇವರಲ್ಲಿ ನಂಬಿಕೆ ಇಡ್ರಿ, ದೇವರಲ್ಲಿ ವಿಶ್ವಾಸವಿಡ್ರಿ, ದೇವರ ವಾಕ್ಯ ಏನ್ ಹೇಳ್ತದೆ ಅದರ ಮೇಲೆ ನಂಬಿಕೆ ಇಡ್ರಿ. ಹಲ್ಲೆಲೂಯಾ. ನಂಬಿಕೆ ಕುಂದಿ ಹೋಗಲಿಲ್ಲ ಅಂತವರಲ್ಲಿ. ಆದ್ರೆ ಯೋಚಿಸುವಾಗ ಅದನ್ನೆಲ್ಲ ದೇವರಿಗೆ ಬಿಟ್ಟುಕೊಟ್ಟ. ದೇವರೇ, ನಾನು ನಿನ್ನನ್ನು ಮಾತ್ರ ನಂಬ್ತೇನೆ. ನನ್ನ ಶರೀರವನ್ನು ನಾನು ನಂಬುವುದಿಲ್ಲ, ನನ್ನ ಪ್ರಾಯವನ್ನು ನಂಬುವುದಿಲ್ಲ, ನಾನು ನೋಡುವುದನ್ನು ನಂಬುವುದಿಲ್ಲ. ದೇವರೇ, ನೀನು ಏನ್ ನನಗೆ ಹೇಳಿದ್ಯಾ ಅದರ ಮಾತಿನ ಮೇಲೆ ಮಾತ್ರ ವಿಶ್ವಾಸವಿಡ್ತೇನೆ. ನಿನ್ನ ವಾಕ್ಯ ಏನಿರ್ತದೆ ಅದರ ಮೇಲೆ ನಾನು ಸಂಪೂರ್ಣವಾಗಿ ಭರವಸೆ ಬಿಡ್ತೇನೆ ಎಂಬುದಾಗಿ ಅಬ್ರಹಾಮನು ಏನ್ ಮಾಡಿದ? ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗ ನಿರೀಕ್ಷಿಸಿ ಏನ್ ಮಾಡಿದಂತೆ ನಂಬಿದ ಅಂತ ಬೈಬಲ್ ಹೇಳ್ತಾರೆ. ಎಷ್ಟು ಜನ ಇವತ್ತು ನಾನು ನಂಬ್ತೀನಿ? ನಿಮ್ಮ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ. ಅಲ್ಲಿ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗ ಸಹ ನೀವು ನಂಬಬೇಕು. ಇವತ್ತು ನಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ನಂತರ ವಾಕ್ಯ ಓದಿಸುತ್ತೆ. ಏನಂತೆ? ಅಪನಂಬಿಕೆಯಿಂದ ಚಂಚಲ ಚಿತ್ತ ನಾಗ್ಲೇಲಂತೆ. ಅಂದ್ರೆ ಏನು? ಅವನಿಗೆ ಗೊತ್ತುಂಟು ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ಹೇಳಿದ ಮಾತನ್ನು ಎಷ್ಟು ವರ್ಷ ಆದ್ರೂ ಸಹ ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ವರ್ಷ ಆದ್ರೂ ಸಹ ದೇವರು ಮಾಡ್ತಾನೆ. ಇದುವರೆಗೆ ನಡೆಯದ ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ಹಾಗೆ. ಹಲ್ಲೆಲೂಯಾ. ನಡೀತದಂತ ನಂಬಿದಂತೆ, ಅಪನಂಬಿಗಸ್ತನಾಗ್ಲಿಲ್ಲಂತೆ. ಸೈತಾನದ ಒಂದು ಪ್ಲಾನ್ ಏನು ಗೊತ್ತಿದೆ? ಯಾವಾಗ ಸಹ ನಿಮ್ಮ ನಂಬಿಕೆಯನ್ನು ತೆಗೆಯುವುದು, ನಂಬಿಕೆಯನ್ನು ತೆಗೆಯುವುದು. ಅಲ್ಲಿ ನಂಬಿಕೆಯನ್ನು ಹುಟ್ಟಿಸುವುದು ಯಾರು? ದೇವರು. ನಂಬಿಕೆಯನ್ನು ತೆಗೆಯುವುದು ಯಾರು? ಸೈತಾನ. ಇವತ್ತು ಎರಡರ ಮಧ್ಯೆ ಹೋರಾಡ್ತಿದ್ದೀರಾ. ಅದರ ಮಧ್ಯೆ ಇವತ್ತು ಹೇಳ್ರಿ, ದೇವರೇ, ನಾನು ಯಾರ ಮಾತನ್ನು ಕೇಳುವುದಿಲ್ಲ, ನನ್ನ ಸಿಚುವೇಶನ್ ಅನ್ನು ನಾನು ನಂಬುವುದಿಲ್ಲ, ನೀನು ಏನ್ ಹೇಳ್ತೀಯ ಅದನ್ನು ಮಾತ್ರ ನಂಬ್ತೇನೆ. ಒಂದು ಡಿಕ್ಲೇರ್ ಮಾಡಿ, ಫೇತ್ ಡಿಕ್ಲರೇಷನ್ ಮಾಡಿ ದೇವರನ್ನು ಮಾಡುವವನಾಗಿದ್ದಾನೆ. ನಾವಿದು ಅದನ್ನೇ ಮಾಡಿದ. ಒಂದು ಪ್ರೇಸರ 3ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಅನೇಕ ನನಗೆ ಯಾರಿದ್ದಾರೆ? ವೈರಿಗಳಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ತುಂಬಾ ವೈರಿಗಳಿದ್ದಾರೆ. ಇವತ್ತು ನಿಮಗೆ ವೈರಿಗಳಿದ್ರ ಸಂತೋಷ ಪಡ್ರಿ. ನೀವು ರೈಟ್ ಆದ ಸ್ಥಳದಲ್ಲಿದ್ದೀರಿ, ರೈಟ್ ಆದ ಸಿಚುವೇಶನ್ ಅಲ್ಲಿ ಇದ್ದೀರಿ. ಯಾಕಂದ್ರೆ ನಿಮಗೆ ದೊಡ್ಡ ಉತ್ಥಾನ ದೇವರು ಸಿದ್ಧಪಡಿಸಿದ್ದಾನೆ. ಯಾರ ಜೀವಿತದಲ್ಲಿ ವೈರಿ ಉಂಟು ಅವರ ಜೀವಿತದಲ್ಲಿ ಆಶೀರ್ವಾದ ದೊಡ್ಡದಾಗಿ ದೇವರು ಮಾಡ್ತಾನೆ. ನಾವು ಯಾವುದಕ್ಕೆ ಎದುರುಬಾರದು. ಹಲ್ಲೆಲೂಯಾ. ದೇವರು ಪರಿಸ್ಥಿತಿಯ ಮೇಲೆ ಎಲ್ಲ ನಿಯಂತ್ರಣ ಮಾಡಿದ್ದಾರೆ. ನಂತರ ವಾಕ್ಯ ಓದ್ರಿ, ನೋಡಿ, ನೆಕ್ಸ್ಟ್ ವಾಕ್ಯ ಓದ್ರಿ. ಅವರು ಏನ್ ಮಾಡಿದಂತೆ? ದೇವರನ್ನು ಘನಪಡಿಸುವವನಾಗಿದ್ದು ಏನ್ ಮಾಡಿದಂತೆ? ಅವನು ದೇವರನ್ನು ಘನಪಡಿಸಿದಂತೆ. ಘನಪಡಿಸಿದಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಅವನಿಗೆ ಮಿರಕಲ್ ಆಗುವ ಮೊದಲೇ ದೇವರಿಗೆ ಥ್ಯಾಂಕ್ಸ್ ಹೇಳಿದಂತೆ, ದೇವರಿಗೆ ಸ್ತೋತ್ರ ಹೇಳಿದಂತೆ. ಆಮೇಲೆ ಅಲ್ಲಿ ಅದ್ಭುತ ನಡೆಯಲಿಲ್ಲ. ಅದ್ಭುತ ನಡೆಯುವ ಮೊದಲೇ ದೇವರಿಗೆ ಏನ್ ಹೇಳ್ತಿದ್ದಾರೆ? ಅವರು ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಯಾಕೆ ಥ್ಯಾಂಕ್ಸ್? ಅಲ್ಲಿ ಥ್ಯಾಂಕ್ಸ್ ಯಾಕೆ ಅಂತ ಹೇಳಿದ್ರೆ, ದೇವರ ನಿನ್ನ ಮಾತು ನನ್ನ ಜೀವಿತದಲ್ಲಿ ಆಗ್ತದೆ. ಎಷ್ಟು ಜನ ಹೇಳಿದ್ರೆ ಆಗ್ತದೆ? ಹೇಳಿ ಆಗ್ತದೆ. ಅಲ್ಲಿ ನಾವು ಮಾತಾಡ್ಬೇಕು. ಯೇಸುವೇ, ನಿನ್ನ ವಾಸುವಿನಿಂದ ನನಗೆ ಗುಣವಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ? ಗುಣವಾಗಿದೆ. ಗುಣವಾಗುತ್ತದಲ್ಲ, ಗುಣವಾಗಿದೆ ಎಂಬುದಾಗಿ ಹೇಳ್ಬೇಕು. ನೀವು ಹೇಳ್ತಾ ಇರುವಾಗ ಸೈತಾನ ಬಗ್ಗೆ ಹೇಳ್ತಾ ಇದ್ದಾರೆ, ಎಲ್ಲಿ ಗುಣವಾಗಿದೆ? ಈಗ ಸಹ ನೋವು ಹಾಗೆ ಉಂಟಲ್ಲ. ಸೈತಾನ ಹಾಗೆ ಆ ಟೈಮಲ್ಲಿ ಜಾಸ್ತಿ ನೋವು ಬರ್ತದೆ. ಯಾಕೆ? ನಿನ್ನ ನಂಬಿಕೆ ಬಿದ್ದು ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಹೌದಾ? ಒಪ್ತೀರ ನೀವು? ಒಂದು ಡೆಲಿವರೀಸ್ ಆಗುವಾಗ ಒಂದು ದೊಡ್ಡ ನೋವು ಬಂದು ಹೋಗ್ತದೆ. ಯಾಕೆ ಆ ದೊಡ್ಡ ನೋವು ಬರೋದು? ಯಾಕೆ ಗೊತ್ತಿಲ್ಲ? ನಿನ್ನ ನಂಬಬಾರದು ಅಂತ. ಹೆದರಬೇಡಿ ಬೀರದೆ, ನೀವು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರನ್ನ ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವರು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಸೈತಾನಿಗೆ ಹೇಳ್ತಾರೆ, ಯಾವ್ದನ್ನ ನೋಡಿ ಥ್ಯಾಂಕ್ಸ್ ಹೇಳ್ತಿದ್ದಿ? ಏನ್ ಚೇಂಜ್ ಆಗಲಿಲ್ಲಲ್ಲ, ಅದ್ರ ಬಿಟ್ಟು ಇನ್ನೂ ಜಾಸ್ತಿ ನಿಮಗೆ ನೋವಾಯಿತು. ಆಗ ನೀವು ಹೇಳ್ಬೇಕೇನಂತ ಹೇಳಿದ್ರೆ, ಹಲ್ಲೆಲೂಯಾ, ನನ್ನ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ಆಗಿದೆ, ಆತನ ವಾಸನೆಯಿಂದ ನನ್ನ ಗುಣವಾಗಿದೆ. ನೀವು ಹೇಳ್ತಾ ಇರ್ರಿ, ದೇವರ ಸಿಚುವೇಶನ್ ಚೇಂಜ್ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಯಾಕೆ ಥ್ಯಾಂಕ್ಸ್ ಹೇಳೋದು ಅಂತ ಹೇಳಿದ್ರೆ, ನಾವು ಥ್ಯಾಂಕ್ಸ್ ಹೇಳೋದು ಯಾಕಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ವಾಸನೆಯಿಂದ ನನಗೆ ಗುಣವಾಗಿದೆ ಅಂತ. ನಾನು ಈ ಮಾತನ್ನು ಮಾತ್ರ ನಂಬ್ತೇನೆ. ಸೈತಾನನೇ ನಿನ್ನ ಮಾತು ನಂಬುವುದಿಲ್ಲ, ಲೋಕದ ಮಾತು ನಂಬುವುದಿಲ್ಲ,
ಇಲ್ಲ, ನನ್ನ ದೇವರೇ ನಿನ್ನ ಮಾತು ಏನು ಹೇಳಿದೆ ಅದನ್ನು ಮಾತ್ರ ನಾನು ನಂಬ್ತೇನೆ ಎಂದಾಗಿದೆ. ಅರ್ಥ ಆಗ್ತದೆ ನಿಮಗೆ? ಸೈತಾನ ಫಸ್ಟ್ ಡೌಟ್ ಮಾಡಿಸಿದೆ ಎಂಬುದನ್ನ ನಿನ್ನನ್ನೇ ಡೌಟ್ ಮಾಡಿಸುವ ಹಾಗೆ ಸೈತಾನ ಮಾಡ್ತಾನೆ. ಹೌದು, ಯೇಸು ಸ್ವಾಮಿಯನ್ನೇ ಬಿಡಲಿಲ್ಲ. ಯೇಸು ಸ್ವಾಮಿಯ ಬಳಿಗೆ ಬಂದು ಏನು ಹೇಳಿದ? ಯೇಸು ಸ್ವಾಮಿಗೆ ಡೌಟ್ ಬರುವ ಹಾಗೆ ಮಾಡ್ತಾನೆ ಅವನು. ಯೇಸು ಸ್ವಾಮಿಯ ದೇವರಲ್ಲ, ದೇವರ ಮಗ ಅಲ್ಲ. ಸೈತಾನ ಅವನ ಎದುರು ಬಂದು ಏನು ಹೇಳಿದ್ರು? ನೀನು ದೇವರ ಮಗನಾಗಿದ್ದರೆ, ಏನು ನೀನು ದೇವರ ಮಗನಾಗಿದ್ರೆ ಕಲ್ಲನ್ನು ಏನು ಮಾಡಬೇಕು? ರೊಟ್ಟಿ ಮಾಡಬೇಕು. ಯೇಸು ಸ್ವಾಮಿ ದೇವರ ಮಗನೇ, ಎಲ್ಲರಿಗೂ ಗೊತ್ತುಂಟು ದೇವರ ಮಗ. ಸೈತಾನನಿಗೆ ಸಹ ಗೊತ್ತುಂಟು ದೇವರ ಮಗನಂತ. ಆದರೆ ಅವರು ಕಲ್ಲನ್ನು ರೊಟ್ಟಿ ಮಾಡ್ತಿದ್ರೆ ಅವ್ನು ಡೌಟ್ ಇಟ್ಟಿದಾಗ ಆಗ್ತದೆ. ಹೌದಾ? ಕೆಲವರೆಲ್ಲ ಮಾಡ್ತೀವಿ ಅರ್ಥಕ್ಕೆ ಲಾಗಿಂದ ನಂಬಬೇಕು. ನೀವು ಲಾಗಿನ ಇಟ್ಟಿಲ್ಲ, ನಿಮಗೆ ಗೊತ್ತಿರಬೇಕು. ಹಾರದಿದ್ರು ಸಹ ನಾವು ದೇವರ ಮಗ. ಅರ್ಥ ಆಯ್ತಾ? ಸೈತಾನ ಫಸ್ಟ್ ನಮ್ಮಲ್ಲಿ ಡೌಟ್ ತರ್ತಾ ಇದ್ದಾನೆ. ಇವತ್ತು ಯಾರಾದ್ರೂ ಇಲ್ಲಿ ಡೌಟ್ ಇಂದ ಇರುವುದಾದ್ರೆ ಎಷ್ಟು ದಿನ ನಾಮದಲ್ಲಿ ನಾನು ಹೇಳ್ತೇನೆ, ಇನ್ನು ಮುಂದೆ ಆ ಡೌಟೇ ಮಾಡಬೇಡ. ನೀನು ಆಲ್ರೆಡಿ ಏನಂತ ದೇವರು ಬರೆದಿದ್ದಾನೆ. ಅಲ್ಲಿ ಸೈತಾನ ಸಂಶಯ ಪಡಿಸ್ತಾನೆ. ಹಲ್ಲೆಲೂಯಾ. ನೀನು ಬಿಡದೆ ಮತ್ತೆ ಮತ್ತೆ ಮಾತನಾಡಿ. ಯಾಕಂತ ಹೇಳಿದ್ರೆ ಈ ರೋಗ ಖಂಡಿತವಾಗಿ ಹೋಗ್ತದೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳ್ರಿ. ಹೌದಾ? ಯೇಸು ಸ್ವಾಮಿ ಏನು ಹೇಳಿದ್ರು ಸೈತಾನನಿಗೆ? ಎಲ್ಲ ಒಂದೊಂದು ಹೇಳಿದಲ್ಲ, ನೀನು ಮೇಲಿಂದ ಕೆಳಗೆ ಹಾಲು ದೂತರಿಂದ ಹಿಡಿದ ಹಾಗೆ ಹೇಳುವುದು. ಹೇಳ್ತಾ ಹೋದ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ನೀನು ನನಗೆ ಅಡ್ಡ ಬಿದ್ದರೆ ನಾನು ಕೊಡ್ತೇನೆ. ಆಗ ಯೇಸು ಸ್ವಾಮಿ ಏನು ಹೇಳಿದವನಿಗೆ? ಖಾಲಿ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಂತ ಹೇಳುವಾಗ ಸೈತಾನ ಅಲ್ಲಿಂದ ಬಿಟ್ಟು ಹೋದಂತೆ. ಬಿಡ್ಲಿಲ್ಲ ಯೇಸು ಸ್ವಾಮಿ, ಬರೆಯಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀನು ಸೇರು ಆರೋಗ್ಯ ಆಲ್ರೆಡಿ ದೇವರು ನನ್ನ ಬಗ್ಗೆ ಪುಸ್ತಕದಲ್ಲಿ ಬರೆದಿದ್ದಾನೆ. ಅದನ್ನು ನಾನು ಹೊಂದಿದ್ದೇನೆ ಯೇಸುವಿನ ನಾಮದಲ್ಲಿ. ನೀವು ಮಾತಾಡ್ತಾ ಹೋಗ್ರಿ ಅಂತ ನಿಮಗೆ ಆರೋಗ್ಯ ಬಂದೇ ಮಾಡ್ತಾನೆ. ಎಷ್ಟು ನಂಬ್ತೀರಿ? ನಮ್ಮ ಪ್ರಾಬ್ಲಮ್ ಗೊತ್ತಿಲ್ಲ, ನಮ್ಮ ಅಪನಂಬಿಕೆ. ನೀವು ಕಾಲು ಹೋಯ್ದ್ರೆ ನೋಡ್ರಿ, ಕಾಲು ಹೋಯ್ದ್ರೆ ನೀವು ಮಾತಾಡ್ತಾ ಹೋಗ್ರಿ, ಬಿಡ್ಬೇಡಿ. ಜೋರು ಕಾಲು ಹೋದ್ರೆ ಮತ್ತೆ ಸಹ ಮಾತಾಡಿ. ಯಾಕಂದ್ರೆ ಇದು ಹೋಗ್ತದೆ ಅಂತ ಹೇಳ್ರಿ, ಖಂಡಿತವಾಗಿ ಹೇಳ್ತೇನೆ ಆ ಕಾಲು ನೋವು ನಿಮ್ಮಲ್ಲಿ ಇರುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಸತ್ಯವಾದದ್ದಾಗಿದೆ. ಹಲ್ಲೆಲೂಯಾ. ಯಾಕೆ ನಾನು ಇದನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ನಾವು ಯಾಕೆ ದೇವರಿಗೆ ಥ್ಯಾಂಕ್ಸ್ ಹೇಳುದು ಅಂತ ಹೇಳಿದ್ರೆ, ದೇವರು ಅದನ್ನು ಮಾಡ್ತಾನೆ. ಹೌದಾ? ನೋಡಿ, ಎರಿಕೋ ಕೋಟೆ ಅದು ದೊಡ್ಡ ಕೋಟೆ, ಅದು ಬೀಳುವ ಮೊದಲು ಏನು ಹೇಳಿದ್ರು? ದೇವರಿಗೆ ಥ್ಯಾಂಕ್ಸ್ ಹೇಳಿದ್ರು. ಯಾಕೆ ಥ್ಯಾಂಕ್ಸ್ ಅಂತ ಹೇಳಿದ್ರು? ಅವ್ರಿಗೆ ಗೊತ್ತುಂಟು ಆ ಕೋಟೆಯಲ್ಲಿ ನಿಲ್ಲುವುದಿಲ್ಲ, ಅದು ಬುದ್ಧಿ ನಿಲ್ತಂತ ಅವರಿಗೆ ಗೊತ್ತಿತ್ತು. ಪೌಲ ಸೀಲರು ಸೆರೆಮನೆಯಲ್ಲಿ ಹಾಕುವಾಗ ಅವರ ಕೈಗೆ ಕೊಳಾಕುವಾಗ ಸಹ ಅವ್ರು ಏನು ಹೇಳಿದ್ರು? ಥ್ಯಾಂಕ್ಸ್ ಹೇಳಿದ್ರು, ದೇವರಿಗೆ ಸ್ತೋತ್ರ ಹೇಳಿದ್ರು, ಸ್ತುತಿಪಾದವನ್ನು ಹೇಳಿದ್ರು. ಅವ್ರಿಗೆ ಗೊತ್ತುಂಟು ಈ ಈ ಈ ಸರಪಳಿ ನನ್ನ ಕೈಯಲ್ಲಿ ಇರುವುದಿಲ್ಲ, ಈ ಸರಪಳಿಯ ಒಳಗೆ ನಾನು ಇರುವುದಿಲ್ಲ. ದೇವರಿಂದ ಬಿದ್ದಾಗ್ತಾನೆ ಅವರಿಗೆ ಗ್ಯಾರಂಟಿ ಗೊತ್ತದ್ರಿಂದ ಸ್ತೋತ್ರ ಹೇಳಿದ್ರು. ಇವತ್ತು ಎಷ್ಟು ಜನ ಸ್ತೋತ್ರ ಹೇಳ್ತೀರಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ, ನಿನ್ನ ವಾಸುಂಡೆಯಿಂದ ನನ್ನನ್ನು ಗುಣಪಡಿಸೋದಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್ ಫಾರ್ ಯುವರ್ ಹೀಲಿಂಗ್. ಹಲ್ಲೆಲೂಯಾ. ನೀವು ಹೇಳ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡುವವನಾಗಿದ್ದಾನೆ. ಇದೇನಂತ ಹೇಳಿದ್ರೆ ಫೇತ್ ಫಾರ್ಮುಲಾ ಆಗಿದೆ, ನಂಬಿಕೆಯ ಮಾತುಗಳು. ಹಲ್ಲೆಲೂಯಾ. ನಂಬಿಕೆಯ ಮಾತುಗಳು. ದೇವರ ವಾಕ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯದಲ್ಲಿಯೂ ನೆಲೆಗೊಂಡ್ರೆ ನೀವು ಏನ್ ಬೇಕಾದ್ರೂ ಬೇಡಿಕೊಂಡ್ರೆ ಅದನ್ನು ನಾನು ನಿಮಗೆ ಕೊಡ್ತೇನೆ. ಹಾಗಾದ್ರೆ ದೇವರ ಮಾತಿನಲ್ಲಿ ವಿಶ್ವಾಸವಿಟ್ಟು ದೇವರು ಏನ್ ಹೇಳಿದ್ದಾನೆ ಅದರಲ್ಲಿ ಮಾತ್ರ ಫೋಕಸ್ ಮಾಡಿ ದೇವರ ಸಾಧ್ಯವಾದ ಕಾರ್ಯ ಸಾಧ್ಯ ಮಾಡ್ತಾನೆ. ಯಾಕೆ ಕ್ಯಾನ್ಸರ್ ಎಲ್ಲ ಹೀಲಾದ್ರು? ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ನಂಬಿಕೆ ಇಡುವಾಗ. ಇವತ್ತು ನೀವು ನಂಬಿಕೆ ಇಡುವುದಾದ್ರೆ ನಿಮ್ಮ ಜೀವಿತದಲ್ಲಿ ಯಾವ ರೋಗ ನಿಮ್ಮನ್ನು ಆಳ್ವಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರು ಅದರಿಂದ ನಿಮ್ಮನ್ನು ಹೊರಗೆ ತರುವವನಾಗಿದ್ದಾನೆ. ಹಲ್ಲೆಲೂಯಾ. ಒಮ್ಮೆ ಆಗದಿದ್ರೆ ತೊಂದರೆ ಇಲ್ಲ, ಮತ್ತೆ ಮತ್ತೆ ನೀನು ಮಾತನಾಡು, ಅದು ಖಂಡಿತವಾಗಿ ಅದು ಹೋಗ್ತದೆ. ಯಾಕಂದ್ರೆ ನಮಗಿರುವ ಸಂಬಂಧ ಅದು ಯೇಸುವಿನ ರಕ್ತದ ಒಂದಿಗೆ ಆಗಿದೆ. ನಮಗಿರುವ ಸಂಬಂಧ ಅದು ಮಗನ ಸಂಬಂಧವಾಗಿದೆ. ಆತನು ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡುವವನಾಗಿದ್ದಾನೆ. ನಾವು ಗುಲಾಮರಲ್ಲ, ನಾವು ಯಾರಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಹೌದಾ? ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೀನು ಯಾರು ಎಂಬುದಾಗಿ ಇವತ್ತು ತಿಳಿದುಕೊಳ್ಬೇಕು. ನಿನ್ನ ಗುರುತು ಏನು ಎಂಬುದಾಗಿ ತಿಳಿದುಕೊಳ್ಬೇಕು. ಸೈತಾನ ಏನ್ ಮಾಡ್ತಾನೆ? ಅದನ್ನು ಮರೆಯುವಾಗಿ ಮಾಡ್ತಾನೆ. ಸೈತಾನ ಒಂದು ಕಾರ್ಯ ಇರುವುದನ್ನ ನಾವು ರಿಯಾಲಿಟಿಯನ್ನು ನಂಬ್ತೇವೆ, ಅಲ್ಲಿ ನೋಡುವುದನ್ನು ನಂಬ್ತೇವೆ, ನೋಡದೆ ಇರುವುದನ್ನು ನಂಬುವುದಿಲ್ಲ. ಅದೇ ಪ್ರಾಬ್ಲಮ್ ನಮ್ಮದಾಗಿದೆ. ಅಲ್ಲಿ ನೋಡಿ, ಆದಿಕಾಂಡದಲ್ಲಿ ನೀವು ನೋಡುವಾಗ ಆದಾಮನನ್ನು ದೇವರು ಸೃಷ್ಟಿ ಮಾಡಿದ, ಹವ್ವಳನ್ನು ದೇವರು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದಾಗ ಹೇಗೆ ಅವರು ಸೃಷ್ಟಿ ಮಾಡಿದ?
ಜೀವ ಶ್ವಾಸವನ್ನು ಊದಿ ಅವರನ್ನು ಏನ್ ಮಾಡಿದ? ಸೃಷ್ಟಿ ಮಾಡಿದ ತನ್ನ ಸ್ವರೂಪದಲ್ಲಿ. ಅಂದ್ರೆ ಅವರು ಯಾವ ಸ್ವರೂಪದಲ್ಲಿ ಆದದ್ದು? ದೇವರ ಸ್ವರೂಪದಲ್ಲಿ ಅವರು ಮಾಡಲ್ಪಟ್ಟವರು. ಯಾರು? ಆದಮ ಅವ್ವ ಇಬ್ಬರು ಸಹ ದೇವರ ಸ್ವರೂಪದಲ್ಲಿ ಆದದ್ದು. ಅವರು ದೇವರೇ ಆಗಿದ್ರು. ಆದ್ರೆ ಸೈತಾನ ಮತ್ತೆ ಏನ್ ಹೇಳಿದ? ಈ ಹಣ್ಣನ್ನು ತಿಂದ್ರೆ ಏನಾಗ್ತಿ? ನೀನು ದೇವರಾಗಿ ಆಗ್ತಿ. ನೋಡಿ, ಈ ಹಣ್ಣನ್ನು ತಿಂದ್ರೆ ನೀನು ಹೇಗಾಗ್ತಿ? ದೇವರಾಗ್ತಿ. ವಂಚಿಸುದು, ಮೋಸ ಮಾಡುದು. ಅವ್ರು ಹೇಳ್ಬೋದಿತ್ತಲ್ಲ, ನಾವು ಆಲ್ರೆಡಿ ದೇವರಾಗಿದ್ದೇವೆ, ಈ ಹಣ್ಣನ್ನು ತಿನ್ಬೇಕಾಗಿ ಇಲ್ಲ ಅಂತ ಹೇಳ್ಬೋದಿತ್ತು. ಹೌದಾ? ಆದ್ರೆ ಏನ್ ಮಾಡಿದ್ರು? ಹಣ್ಣನ್ನು ತಿಂದ್ರು. ಏನ್ ಬಂತು ಅವರಿಗೆ? ಮರಣ ಬಂತು. ಅವರಿಗೆ ಮರಣ ಬಂತು. ಯಾಕೆ ಮರಣ ಬಂದದ್ದು? ಅವರು ಅಪನಂಬಿಕೆ ಪಟ್ಟದ್ರಿಂದ, ಅವರು ದೇವರ ವಾಕ್ಯವನ್ನು ಗಮನಕ್ಕೆ ತರದ್ರಿಂದ ಅವರಿಗೆ ಮರಣ ಬಂತು. ಅದಕ್ಕೆ ಕೊನೆಯ ಆದಮನಾಗಿ ಯಾರು ಬಂದ? ಯೇಸು ಸ್ವಾಮಿ ಬಂದ. ಯೇಸು ಸ್ವಾಮಿ ಬಂದು ನಾವು ಯಾವಾಗ ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದೇವಲ್ಲ, ನಾವು ಆತನನ್ನು ಅಂಗೀಕರಿಸಿದೇವಲ್ಲ, ಆಗ ನಾವು ತಿರುಗಿ ಆತನ ಮಕ್ಕಳಾಗಿ ಹುಟ್ಟಿಕೊಂಡು ನಮ್ಮನ್ನು ಆ ಮರಣದಿಂದ ಯೇಸು ಸ್ವಾಮಿ ಹೊರಗೆ ತಂದ. ಹಲ್ಲೆಲೂಯಾ. ತನ್ನ ಕುಮಾರ ರಾಜ್ಯದೊಳಗೆ ಆತನ ಏನ್ ಮಾಡಿದರೆ? ಸೇರಿಸಿದ. ಇವತ್ತು ನಾವು ಎಲ್ಲಿದ್ದೇವೆ ಅಂತ ಹೇಳಿದ್ರೆ ದೇವರೊಂದಿಗೆ ನಾವು ಇದ್ದೇವೆ. ಇವತ್ತು ನಾವು ದೇವರ ಮಕ್ಕಳು ಎಂಬುದಾಗಿ ಮರಿಬೇಡ್ರಿ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಅಂತ ಹೇಳಿದ್ರೆ, ನೀವು ಯಾರು ಎಂಬುದಾಗಿ ನೀವು ತಿಳಿಯಬೇಕು. ಹಲ್ಲೆಲೂಯಾ. ಇವತ್ತು ಹಾಗಾದ್ರೆ ನಮಗೆ ಜೀವ ಕೊಟ್ಟದ್ದು ಯಾರು? ದೇವರು. ಜೀವ ಕೊಟ್ಟ ದೇವರನ್ನು ನಾವು ಏನ್ ಮಾಡಬೇಕು? ಗೌರವಿಸಬೇಕು, ಆನರ್ ಮಾಡಬೇಕು. ಅಲ್ಲೇ ನಾನು ನಂಬ್ತೇನೆ, ಆದಾಮನು ಯಾರನ್ನು ಆನರ್ ಮಾಡಿದ? ದೇವರನ್ನು ಆನರ್ ಮಾಡಿದ. ಮಗನನ್ನು ಕೊಡು ಅಂತ ಹೇಳುವಾಗ ಏನ್ ಮಾಡಿದವ? ಅವನಿಗೆ ಡೌಟ್ ಇಲ್ಲ. ದೇವರ ಮಾತಲ್ಲಿ ಡೌಟ್ ಇಲ್ಲ. ಅವ್ರು ಹೇಳ್ತಾರೆ, ದೇವರು ನನಗೆ ಮುಪ್ಪಿನ ಪ್ರಾಯದಲ್ಲಿ ಕೊಟ್ರೆ ಅಲ್ಲಿ ತಿರುಗಿ ಕೊಡ್ಲಿಕ್ಕೆ ಅವರು ಶಕ್ತರಂತ ನಂಬಿದ. ನೋಡಿ, ದೇವರ ಮೇಲೆ ನಂಬಿಕೆ ಇಡುದು. ಇವತ್ತು ನಾನು ಹೇಳ್ತೇನೆ, ನೀವು ಯಾರ ಮೇಲೆ ವಿಶ್ವಾಸ ಇಡ್ತೀರ ಗೊತ್ತಿಲ್ಲ, ಆದ್ರೆ ನೀವು ದೇವರ ಮೇಲೆ ಇವತ್ತು ನಂಬಿಕೆ ಇಡ್ರಿ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ದೇವರ ಬ್ಲೆಸ್ಸಿಂಗ್ ದೇವರ ವಾಕ್ಯದಲ್ಲಿ ನೆಲೆಗೊಂಡಿದೆ. ಆಮೇಲೆ ಹಲ್ಲೆಲೂಯಾ. ಸಾಧಾರಣವಾಗಿ ನಾವು ನೋಡುವುದಾದ್ರೆ, ಜ್ಞಾನೋಕ್ತಿ ಪುಸ್ತಕ ನೀವು ಓದುವುದಾದ್ರೆ, ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ದೇವರ ಜ್ಞಾನ ಅಡಕವಾಗಿದೆ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಜ್ಞಾನೋಕ್ತಿ ಪುಸ್ತಕದಲ್ಲಿ ಅನೇಕ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಇದು ದೇವರ ಜ್ಞಾನ, ದೇವರ ಕೊಟ್ಟ ವಿಸ್ಡಮ್. ಯಾರಿಗೆ? ಸೊಲೊಮೋನನಿಗೆ ಕೊಟ್ಟದ್ದು. ಹೀಗೆ ಮಾಡಿದ್ರೆ ಹೀಗೆ ಆಗ್ತದಂತ ದೇವರು ಯಾರಿಗೆ ತಿಳಿಸಿದ್ದು? ಸೊಲೊಮೋನನಿಗೆ ತಿಳಿಸಿದ್ದು. ಅದನ್ನೇ ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆದದ್ದು. ನಿಮಗೆ ಗೊತ್ತಿರೋ ಬಿಲಿಗ್ರಾಮ್ನ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈ ಬಿಲಿಗ್ರಾಮ್ ಏನ್ ಮಾಡಿದ್ರೆ, ದೇವರ ವಾಕ್ಯ ಇಲ್ಲದೆ ಬ್ರೇಕ್ಫಾಸ್ಟ್ ಮಾಡ್ತಿರ್ಲಿಲ್ಲ. ಯಾವ ಬ್ರೇಕ್ಫಾಸ್ಟ್ ಮಾಡ್ತಿರ್ಲಿಲ್ಲ. ಫಸ್ಟ್ ಅವರು ದೇವರ ವಾಕ್ಯವನ್ನು ಓದುತ್ತಿದ್ರಂತೆ. ಅವರು ಯಾವಾಗಲೂ ಸಹ ಜ್ಞಾನೋಕ್ತಿಯಲ್ಲಿ 1 ಅಧ್ಯಾಯ ಮತ್ತೆ ಕೀರ್ತನೆಯಲ್ಲಿ 3 ಅಧ್ಯಾಯ ಯಾವಾಗ ಸಹ ಓದ್ತಾ ಇದ್ರಂತೆ. ಮತ್ತೆ ಅವರು ಬ್ರೇಕ್ಫಾಸ್ಟ್ ಮಾಡೋದು. ಯಾಕೆ? ಇದರಲ್ಲಿ ಆಶೀರ್ವಾದ ಬರೆಯಲ್ಪಟ್ಟಿದೆ. ಇದರಲ್ಲಿ ಅನೇಕ ಆಶೀರ್ವಾದಗಳು ದೇವರು ಇಟ್ಟಿದ್ದಾನೆ. ಅದನ್ನು ಜ್ಞಾನೋಕ್ತಿ ಯಾರು ಸಹ ಓದುವುದಿಲ್ಲ. ಅಷ್ಟು ಕಷ್ಟ ಅಂತ ಇಲ್ಲ. ದೇವರ ಭಯ ಅದರಲ್ಲಿ ಬಂದಿದೆ. ದೇವರು ಹೇಗೆ ಮೆಚ್ಚುತ್ತಾನೆ, ದೇವರೊಟ್ಟಿಗೆ ಇದ್ರೆ ಯಾವ ಆಶೀರ್ವಾದ ಬರ್ತದೆ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಬರೆಯಲ್ಪಟ್ಟ ಪುಸ್ತಕವಾಗಿದೆ. ನೀವು ನೋಡಿ, ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯಕ್ಕೆ ಬರಲಿಕ್ಕೆ ಇಷ್ಟಪಡ್ತೇನೆ. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ದೇವರು ಮಾತು ಕೇಳ್ತದೆ, ನೀನು ಹೀಗೆ ಮಾಡಿದ್ರೆ ಈ ಆಶೀರ್ವಾದಗಳು ಬರ್ತದೆ. ಅಲ್ಲಿ ದೇವರು ಈ ಒಂದು ವಾಕ್ಯವನ್ನು ಯಾರಿಗೆ ಕೊಟ್ಟದ್ದು? ದೇವರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಏನ್ ಮಾಡ್ಬೇಕಂದ್ರೆ ಸನ್ಮಾನಿಸೋದ್ರೆ ಏನು? ಆನರ್ ಮಾಡುದು. ದೇವರನ್ನು ನಾವು ಗೌರವಿಸುವುದು. ನಾನು ಹೇಳ್ತೇನೆ, ಇವತ್ತು ನೀವು ದೇವರನ್ನು ಗೌರವಿಸುವಾಗ ದೇವರು ನಿಮ್ಮ 100ಕ್ಕೆ 100 ಗೌರವಿಸ್ತಾನೆ. ಅದಕ್ಕೆಲ್ಲ ಬೈಬಲ್ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ಇವತ್ತು ನಮಗೆ ಆಶೀರ್ವಾದ ಎಲ್ಲಿ ಬರ್ತದೆ ಅಂತ ಸತ್ಯವೇದ ಇರ್ತದೆ. ಹಲ್ಲೆಲೂಯಾ. ನೋಡಿ, ನಾನು ಹೇಳ್ತೇನೆ, ಬಿಲಿಗ್ರಾಮ್ ಏನ್ ಮಾಡ್ತಿದ್ರು ಅಂತ ನಾನು ಹೇಳಿದೆ. ನಾನು ನಿಮಗೆ ಯಾಕೆ ಇದರಲ್ಲಿ ನಮಗೆ ದೇವರ ಭಯ ಬರ್ತದೆ, ದೇವರ ವಿಧೇಯತೆ ಬರ್ತದೆ, ಪ್ರಾಮಾಣಿಕತೆ ಬರ್ತದೆ, ಉದಾರತೆ ಬರ್ತದೆ. ಇದೆಲ್ಲ ಆಶೀರ್ವಾದ ಎಲ್ಲಿ ಬರ್ತಿದೆ? ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೋಡಿ, ಯಾವಾಗ ನಾವು ದೇವರಿಗೆ ಗೌರವ ಕೊಡ್ತೇವ, ನಾನು ಹೇಳ್ತೇನೆ, ದೇವರು ನಮ್ಮನ್ನು ಎಂಟಿಯಾಗಿ ಬಿಡುವುದಿಲ್ಲ. ದೇವರು ಏನ್ ಮಾಡ್ತಾನೆ? ನಮ್ಮನ್ನು ತುಂಬಿಸುತ್ತಾನೆ. ಎಷ್ಟು ಜನ ಹೇಳ್ತೀರಿ? ತುಂಬಿಸುತ್ತಾನೆ. ಹಲ್ಲೆಲೂಯಾ. ತುಂಬಿಸ್ತಾನೆ. ನಿಮಗೆ ಗೊತ್ತಿಲ್ಲ, ಹಾನರ್ ಎಂಬ ಪದಕ್ಕೆ ಈ ಪ್ರಿಯ ಪದದ ಅರ್ಥ ಏನು ಗೊತ್ತಿಲ್ಲ? ಹೆವಿನೆಸ್ ಅಂತ. ಹೆವಿನೆಸ್ ಅಂತ ಹೇಳಿದ್ರೆ ಭಾರ ಅಥವಾ ವೇಟ್. ಅಲ್ಲಿ ಭಾರ. ಅಲ್ಲಿ ಅಂದ್ರೆ ಏನಂತ ಹೇಳಿದ್ರೆ, ನೀವು
ಕೊಡ್ತೀರಲ್ಲ, ದೇವರಿಗೆ ಹಾನರ್ ಮಾಡ್ತೀರಲ್ಲ, ಆಗ ನಿಮ್ಮನ್ನು ಹಿಡಿಸಲಾರದಷ್ಟು ಅದನ್ನು ಸುವಾರಗಳನ್ನು ಸುರಿಸುತ್ತಾನೆ. ಅಂದ್ರೆ ನಾವು ಫಸ್ಟ್ ಯಾರಿಗೆ ಗೌರವ ಕೊಡಬೇಕು? ದೇವರಿಗೆ ಗೌರವ ಕೊಡಬೇಕು. ದೇವರು ಫಸ್ಟ್ ಕೇಳೋದು ಯಾರು ಗೊತ್ತಿಲ್ಲ? ನಿನ್ನ ಮಕ್ಕಳನ್ನೇ ಕೇಳ್ತಾನೆ. ನಿನ್ನ ಮಕ್ಕಳನ್ನು ದೇವರಿಗೆ ಕೊಡ್ಲಿಕ್ಕೆ ದೇವರು ಕೇಳ್ತಾನೆ, ನಿನ್ನನ್ನು ಕೊಡ್ಲಿಕ್ಕೆ ದೇವರಿಗೆ ಹೇಳ್ತಾನೆ. ನಾನು ಹೇಳ್ತೇನೆ, ನೀವು ಗೌರವ ಕೊಡುವುದಾದ್ರೆ ನಾನು ಹೇಳ್ತೇನೆ, ನಿಮ್ಮನ್ನು ಹಾನರ್ ಮಾಡೋದು ದೇವರು ಬಿಡುವುದಿಲ್ಲ. ನೀವು ಹಾನರ್ ಮಾಡಿ, ನಾನು ಹೇಳ್ತೇನೆ, ಉಳಿದ ಕಾರ್ಯ ದೇವರು ಮಾಡ್ತಾನೆ. ಅಲ್ಲಿ ನಾವು ಮೊದಲು ದೇವರ ವಾಕ್ಯವನ್ನು ಹಾನರ್ ಮಾಡಬೇಕು. ದೇವರು ಹೇಳಿದ ವಿಷಯಕ್ಕೆ ನಾವು ಒಪ್ಪಿಕೊಂಡು ದೇವರನ್ನು ಹಾನರ್ ಮಾಡಬೇಕು. ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ನಾನು ನಂಬ್ತೀನಿ, ನಿಮ್ಮ ಪರಿಸ್ಥಿತಿ ಚೇಂಜ್ ಆಗೋದು ಯಾವುದು ಅಂತ ದೇವರಿಗೆ ಹಾನರ್ ಮಾಡುವಾಗ. ನೀವು ಅದೇ ಜ್ಞಾನ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿರಿ, ಪ್ರೈಸ್ ದಿ ಲಾರ್ಡ್, ನಿಮಗೆ ಅರ್ಥ ಆಗ್ತದೆ. ಅಲ್ಲಿ ಬೈಬಲ್ ಹೇಳ್ತದೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ನಾನು ಏನು ಹೇಳ್ತೇನೆ ಅದೇ ರೀತಿ ಮಾತಾಡು, ನಿನ್ನನ್ನು ಗೌರವಿಸು. ಆಮೇಲೆ ನಂತರ ನೋಡಿ, ಅವು ನಿನ್ನ ದಿನಗಳನ್ನು ಏನ್ ಮಾಡ್ತದೆ? ಹೆಚ್ಚಿಸ್ತದೆ. ನಿನ್ನ ದಿನ ಹೆಚ್ಚಾಗಬೇಕಾ? ನಿನಗೆ ದೀರ್ಘಾಶ ಬೇಕಾ? ನಿನಗೆ ಬಹು ದಿವಸ ಬದುಕಬೇಕಾ? ನೀನು ದೇವರ ಹೇಳಿದಾಗೆ ಕೇಳು, ದೇವರ ಆಜ್ಞೆಯನ್ನು ಕೈಗೊಂಡು, ದೇವರ ಉಪದೇಶಕ್ಕೆ ನಿನ್ನ ಕಿವಿಗೊಡು. ಆ ನಂತರ ವಾಕ್ಯ ಏನಂತೆ? ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುತ್ತೇನೆ. ಹಾಗಾದ್ರೆ ಇವತ್ತು ಆರೋಗ್ಯ ಎಲ್ಲಿ ಬರ್ತದೆ? ದೇವರನ್ನು ಸನ್ಮಾನ ಮಾಡೋದ್ರಿಂದ. ಹೌದಾ? ಬ್ಲೆಸ್ಸಿಂಗ್ ಎಲ್ಲಿಂದ ಬರ್ತದೆ? ದೇವರನ್ನು ಸನ್ಮಾನ ಮಾಡೋದಕ್ಕೆ ಮೂಲಕ. ನಾನು ಹೇಳ್ತೇನೆ, ಇವತ್ತು ನೀವು ದೇವರನ್ನು ಹಾನರ್ ಮಾಡ್ತಾ ಇದ್ದೀರಿ, ದೇವರಿಗೆ ನೀವು ಗೌರವ ಕೊಡ್ತಾ ಇದ್ದೀರಿ. ಹಲ್ಲೆಲೂಯಾ. ದೇವರಿಗೆ ಸಲ್ಲಬೇಕಾದದನ್ನು ನಾವು ಸಲ್ಲಿಸುವಾಗ ದೇವರು ಸಂತೋಷವುಳ್ಳವನಾಗಿದ್ದಾನೆ. ನಮ್ಮದು ಗೌರವ ಬಲಾತ್ಕಾರವಾಗಿರಬಾರದು. ನಮ್ಮನ್ನೇ ನಾವು ದೇವರಿಗೆ ಏನ್ ಮಾಡಬೇಕು? ಸಜೀವವಾಗಿ ಒಪ್ಪಿಸಬೇಕು. ಸಜೀವವಾಗಿ ಒಪ್ಪಿಸಬೇಕು. ಆರಾಧನೆ ಅಂತ ನಾವು ನೋಡ್ತೇವೆ, ರೋಮ 12ನೇ 1ನೇ ವಾಕ್ಯದಲ್ಲಿ ಏನು? ನಿಮ್ಮನ್ನೇ ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ. ಅಲ್ಲಿ ನಮ್ಮನ್ನು ಬಿಟ್ಟುಕೊಡಬೇಕು. ನಮ್ಮ ಮನಸ್ಸು ಏನಿರ್ತದೆ ಅದನ್ನು ಕೇಳೋದು ಬೇಡ. ಬುದ್ಧಿ ಮಂಡಲದಲ್ಲಿ ಅಲ್ಲ, ನಾವು ಆತ್ಮ ಮಂಡಲದಲ್ಲಿ ಇರಬೇಕು. ಅಲ್ಲಿ ಆತ್ಮ ಏನಿರ್ತಾನೆ ಅದನ್ನು ಮಾತ್ರ ನಂಬಬೇಕು. ಇವತ್ತು ನೀವು ಇವತ್ತು ನಂಬುದಾದ್ರೆ ದೇವರ ಮಹಿಮೆಯನ್ನು ನೀವು ಕಾಣಲಿಕ್ಕೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಆ ವಾಕ್ಯದಲ್ಲಿ ನೀವು ನೋಡುವಾಗ 6ನೇ ವಾಕ್ಯದಲ್ಲಿ ಬರುವಾಗ 3ನೇ ಅಧ್ಯಾಯ 6ನೇ ವಾಕ್ಯ ನೋಡಿ, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ಏನಾಗಬೇಕು? ವಿಧಿಯೇನಾಗಿರು. ಆತನೇ ನಿನ್ನ ಮಾರ್ಗವನ್ನು ಏನ್ ಮಾಡ್ತಾನೆ? ಸರಳ ಮಾಡ್ತಾನೆ. ಯಾವ ಮಾರ್ಗ ನಿನಗೆ ಡಿಫಿಕಲ್ಟ್ ಉಂಟು ಅದು ನಿನಗೆ ಈಸಿ ಆಗಿ ದೇವರು ಮಾರ್ಪಡಿಸ್ತಾರೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನಂತರ ವಾಕ್ಯ ಹೋದ್ರಿ. ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ. ನೀನು ದೇವರಿಗೆ ಭಯಪಡಬೇಕು ಅಷ್ಟೇ. ದೇವರಿಗೆ ಭಯಪಟ್ಟರೆ ನಾನು ಹೇಳ್ತೇನೆ, ನಿನ್ನ ಜೀವಿತ ಹಾಗೆ ಇರುವುದಿಲ್ಲ. ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಬರ್ತದೆ. ಇವತ್ತು ನಾವು ಯಾರಿಗೆ ಭಯಪಡ್ತೇವೆ? ಮನುಷ್ಯರಿಗೆ ಭಯಪಡ್ತೇವೆ, ನಾವು ಲೋಕಕ್ಕೆ ಭಯಪಡ್ತೇವೆ. ನಾನು ಹೇಳ್ತೇನೆ, ನೀವು ಮನುಷ್ಯರಿಗೆ ಭಯಪಡ್ಬೇಡ್ರಿ, ನೀವು ಲೋಕಕ್ಕೆ ಭಯಪಡ್ಬೇಡ್ರಿ. ಮನುಷ್ಯ ನಿಮಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಏನು ಮಾಡಿದ್ರೆ ಯಾರು ಮಾಡಬೇಕು? ದೇವರೇ ಮಾಡಬೇಕು. ಹೌದು, ದೇವರೇ ಮಾಡಬೇಕು. ನಿಮಗೆ ಒಂದು ಆರೋಗ್ಯ ಬೇಕಿದ್ರೆ ಯಾರಿಂದ ಸಾಧ್ಯ? ಡಾಕ್ಟರ್ ಹೋಗ್ತೇವೆ ನಾವು. ಡಾಕ್ಟರ್ ಹೋಗಿ ತಪ್ಪಲ್ಲ ಅಂತ ಹೇಳಿ ಹೇಳುದಲ್ಲ, ಡಾಕ್ಟರ್ ಹೋಗ್ಬೇಕು. ಆದ್ರೆ ನಾನು ಹೇಳ್ತೇನೆ, ನಂಬಿಕೆ ಅವರ ಮೇಲೆ ಅಲ್ಲ. ನಿನ್ನ ಯಾರ ಮೇಲೆ ನಂಬಿಕೆ? ದೇವರ ಮೇಲೆ ನಂಬಿಕೆ. ದೇವರ ಮೇಲೆ ನಂಬಿಕೆ. ರಕ್ತ ಕುಸುಮ ರೋಗಿ ಅವಳು ಡಾಕ್ಟರ್ ಹತ್ರ ಹೋಗ್ತಾನೆ. ಬೈಬಲ್ ಹಾಗೆ ಇರ್ತದಲ್ಲ, 12 ವರ್ಷದಿಂದ ರಕ್ತ ಕುಸುಮ ರೋಗಿ ಯಾರಾದ್ರೂ ಹೋದಂತೆ? ವೈದ್ಯರ ಬಳಿಗೆ ಹೋದಂತೆ. ಬೈಬಲ್ ಇರ್ತದೆ, ವೈದ್ಯರ ಬಳಿಗೆ ಹೋದ್ರಿಂದ ಅವಳ ಹಣ ಖರ್ಚಾಯಿತು ಹೊರತು ಅವಳಿಗೆ ಆರೋಗ್ಯ ಏನಾಗಿದೆ? ಅನಾರೋಗ್ಯ ಏನಾಯಿತು? ಜಾಸ್ತಿ ಆಯ್ತಂತೆ. ಬೈಬಲ್ ಹೇಳ್ತದೆ ಹಾಗೆ ಇರ್ತದೆ. ಅನಾರೋಗ್ಯ ಏನಾಯ್ತಂತೆ ಅವಳಿಗೆ? ಜಾಸ್ತಿ ಆಯ್ತಂತೆ. ರೋಗ ಕಡಿಮೆ ಆಗಲಿಲ್ಲ, ಜಾಸ್ತಿ ಆಯ್ತು. ವೈದ್ಯರ ಬಳಿಗೆ ಹೋದದ್ರಿಂದ. ಇವತ್ತು ನಾನು ಹೇಳ್ತೇನೆ, ವೈದ್ಯರ ಬಳಿಗೆ ಹೋಗುವ ಬದಲು ನೀನು ದೇವರ ಬಳಿಗೆ ಬಾ. ನಿನ್ನ ಆರೋಗ್ಯದಿಂದ ಹೋಗುತ್ತೆ, ನಿನ್ನ ಆರೋಗ್ಯದಿಂದ ಹೋಗುತ್ತೆ. ಹಲ್ಲೆಲೂಯಾ. ಇವತ್ತು ನಾವು ನಂಬಬೇಕಾದದ್ದು ದೇವರ ವಾಕ್ಯವನ್ನು ಮಾತ್ರ. ಹಲ್ಲೆಲೂಯಾ. ನಂತರ ವಾಕ್ಯ ಇರ್ತದೆ, ಅದೇ ಹೇಳಿದ್ದು ನಾನು, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸಿ ಎಂಬುದಾಗಿ. ಹಲ್ಲೆಲೂಯಾ. ಹಾನರ್ ಗಾಡ್ ವಿತ್ ಯುವರ್ ಪೊಸಿಷನ್. ಅಂದ್ರೆ ನಿನಗೆ ದೇವರು ಏನು ಕೊಟ್ಟಿದ್ದಾರೆ ಅದರಲ್ಲಿ ನೀನು ದೇವರನ್ನು ಏನ್ ಮಾಡ್ಬೇಕಂತೆ? ಗೌರವಿಸಬೇಕಂತೆ, ಗೌರವಿಸಬೇಕಂತೆ, ದೇವರನ್ನು ಸನ್ಮಾನಿಸಬೇಕಂತೆ. ಹಲ್ಲೆಲೂಯಾ.
ದೇವರನ್ನು ಸನ್ಮಾನಿಸಬೇಕಂತ ದೇವರು ನಮ್ಮಲ್ಲಿ ಬಯಸುವವನಾಗಿದ್ದಾನೆ. ಮಲಾಕಿ ಬರೆದ ಪತ್ರಿಕೆಗೆ ಹೋಗುವುದಾದ್ರೆ 1ನೇ ಅಧ್ಯಾಯ 6ನೇ ವಾಕ್ಯ ಓದಿ ನೋಡ್ರಿ. ಮಲಾಕಿ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯ. ಅಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತದೆ, ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ. ನೋಡಿ ಅಲ್ಲಿ ಸೇವಕರ ಬಗ್ಗೆ ಅಲ್ಲಿ ಮಾತನಾಡ್ತಿದ್ದಾರೆ. ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ ಅಂದ್ರೆ ದೇವರ ಸೇವೆ ಮಾಡುವಾಗ ನಾವು ಹೇಗೆ ಇರ್ಬೇಕಂತ ಹೇಳಿದ್ರೆ ಪ್ರಿಪರೇಷನ್ ಮಾಡಬೇಕು. ಅಲ್ಲಿ ಪ್ರಿಪರೇಷನ್ ಇಲ್ಲದೆ ದೇವರ ಸೇವೆ ಮಾಡಲಿಕ್ಕೆ ಮಾಡಬಾರ್ದು. ಅರ್ಥ ಆಗ್ತದೆ ನಿಮಗೆ? ಹಲ್ಲೆಲೂಯಾ. ಅಲ್ಲಿ ದೇವರು ಡೈರೆಕ್ಟ್ ಆಗಿ ತನ್ನ ಸೇವೆ ಮಾಡುವ ಯಾಜಕರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಬೈಬಲ್ ಹೇಳ್ತದೆ, ನನ್ನ ನಾಮವನ್ನು ಧಿಕ್ಕರಿಸುವ ಯಾಜಕರೇ. ಏನು ಮಗನು ಯಾರಿಗೆ ಮಾನ ಸಲ್ಲಿಸ್ತಾನೆ? ತಂದೆಗೆ ಮಾನ ಸಲ್ಲಿಸ್ತಾನೆ. ಮತ್ತೆ ಆಳು ದಣಿಗೆ ಭಯಭಕ್ತಿ ತೋರಿಸುತ್ತಾನಷ್ಟೇ. ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನವೆಲ್ಲಿ? ದಣಿಯಾಗಿರಲು ನನಗೆ ತೋರಿಸುವ ಭಯಭಕ್ತಿ ಎಲ್ಲಿ ಎಂದು ಸೇನಾಧೀಶ್ವರನಾದ ಯೆಹೋವನು ನುಡಿತಾನೆ. ಹಾಗಾದ್ರೆ ದೇವರು ಏನು ಬಯಸ್ತಾನೆ ಗೊತ್ತುಂಟ? ಗೌರವವನ್ನು ಬಯಸ್ತಾನೆ, ಆನರ್ ಅನ್ನು ಬಯಸ್ತಾನೆ. ಹಲ್ಲೆಲೂಯಾ. ನಾವು ಯಾರಿಗೆ ಗೌರವ ಕೊಡಬೇಕು? ದೇವರಿಗೆ ಗೌರವ ಕೊಡಬೇಕು. ಹಲ್ಲೆಲೂಯಾ. ನಂತರ ವಾಕ್ಯ ಓದಿರಿ ಸಿಸ್ಟರ್. ಅನ್ನುತ್ತೀರಿ. ಅಶುದ್ಧ ಪದಾರ್ಥವನ್ನು ಅಶುದ್ಧತೆ ಗೊತ್ತಾ? ಅಲ್ಲಿ ದೇವರಿಗೆ ಇಷ್ಟವಿಲ್ಲ. ಅಲ್ಲಿ ಇಷ್ಟವಿಲ್ಲದಂತ ಹೇಳಿದ್ರೆ ಮಾಡಿದ್ರೆ ಆಯ್ತು, ಕೊಟ್ರೆ ಆಯ್ತು. ಇದು ದೇವರು ಇಷ್ಟಪಡೋದಿಲ್ಲ. ಕೊಡುವುದಾದ್ರೆ ಹೇಗೆ ಕೊಡ್ಬೇಕು? ಇನ್ನ ಪೂರ್ಣ ಹೃದಯದಿಂದ ಕೊಡ್ಬೇಕು. ಅಲ್ಲಿ ದೇವರು ನಮ್ಮಲ್ಲಿ ಬಯಸಬೇಕು ಗೊತ್ತಿಲ್ಲ. ನೀನು ಹೇಗಿದ್ದಿ ಅದರ ಪ್ರಕಾರ ನೀನು ಕೊಡ್ಬೇಕು ಅಂತ. ಮತ್ತೆ ಯೆಹೋವನ ಮೇಜಿಗೆ ಘನತೆ ಏನಿದೆ? ನೋಡಿ, ಕುರುಡಾದ ಪಶುವನ್ನು ಯಜ್ಞಕ್ಕೆ ಅರ್ಪಿಸುವುದು ದೋಷವಿಲ್ಲದೆ ನೆನೆಸ್ತೀಯೋ? ಕುಂಟಾದದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಿಲ್ಲದೆ ನಂಬುತ್ತೀಯೋ? ಇಂಥದನ್ನು ದೇಶಾಧಿಪತಿಗೆ ಒಪ್ಪಿಸು, ನಿನಗೆ ಮೆಚ್ಚುವನು, ಪ್ರಸನ್ನನಾಗುವನು. ಹಾಗಾದರೆ ದೇವರ ದಯೆ ದೊರಕುವ ಹಾಗೆ ದೇವರನ್ನು ಏನ್ ಮಾಡ್ಬೇಕಂತೆ? ಉಳಿಸಿಕೊಳ್ಬೇಕಂತೆ. ದೇವರನ್ನು ಉಳಿಸಿಕೊಳ್ಬೇಕಂತೆ. ಹೇಗೆ ದೇವರನ್ನು ಉಳಿಸಿಕೊಳ್ಬೇಕಂತೆ? ದೇವರನ್ನು ಅಟ್ರಾಕ್ಟ್ ಮಾಡ್ಬೇಕಂತೆ. ನಾವು ಇವತ್ತು ಮನುಷ್ಯರಲ್ಲಿ ಅಟ್ರಾಕ್ಟ್ ಮಾಡುವುದು, ಆದ್ರೆ ದೇವರನ್ನು ಹೇಗೆ ಅಟ್ರಾಕ್ಟ್ ಮಾಡುದು? ದೇವರನ್ನು ಹೇಗೆ ಒಲಿಸಿಕೊಳ್ಳುವುದು? ಒಂದೇ ಕಾರಣ, ನೀವು ಅವನಿಗೆ ಗೌರವ ಕೊಡುವುದಾದರೆ, ನೀವು ಅವನಿಗೆ ಭಯದಿಂದ ಇರುವುದಾದರೆ ದೇವರು ನಿಮ್ಮನ್ನು ಗೌರವಿಸ್ತಾನೆ. ಇವತ್ತು ನಾವೆಲ್ಲ ಸಂಡೆ ಆರಾಧನೆಗೆ ಬಂದಿದ್ದೇವೆ. ಇವತ್ತು ನಮಗೆ ಬೇಗ ಅಂದ್ರೆ ಸಮಯದ ಅಭಿವೃದ್ಧಿ ಬೇಗ ನಾವು ಸ್ಟಾರ್ಟ್ ಮಾಡಿದ್ವಿ. ಆದರೆ ನಿಜವಾಗಿ ನಾನು ಹೇಳ್ತೇನೆ, ಒಂದು ನಾವು ಕೆಲಸಕ್ಕೆ ಹೋಗುವುದಾದ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಲ್ಲ, ಯಾರನ್ನಾದ್ರೂ ಮೀಟ್ ಆಗ್ಬೇಕಾದ್ರೆ ಏನ್ ಮಾಡ್ತಾರೆ? ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಇಷ್ಟು ಸಮಯದಲ್ಲಿ ನಾನು ನಿಮಗೆ ಸಿಗ್ತೇನೆ ಎಂಬುದಾಗಿ ನಾವು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆದರೆ ಅಪಾಯಿಂಟ್ಮೆಂಟ್ ಕೊಟ್ಟಾಗ ನಾವು ಹೇಗೆ ಎಷ್ಟು ಸಮಯದಲ್ಲಿ ಹೋಗ್ತೀವಿ? ಎಷ್ಟು ಯಾವಾಗ ಹೋಗ್ತೀವಿ ನಾವು? ಅಪಾಯಿಂಟ್ಮೆಂಟ್ ಇಷ್ಟು ಟೈಮಿಗೆ ಕೊಟ್ಟಿದ್ರೆ ಅದಕ್ಕಿಂತ ಮೊದಲು ಹೋಗಿ ನಾವೇನ್ ಮಾಡ್ತೇವೆ? ಇರ್ತೇವೆ. ಯಾರಿಗೆ ಗೌರವ ಕೊಡ್ಲಿಕ್ಕೆ? ಆ ಒಂದು ಕರ್ತವನಿಗೆ, ಆ ಓನರಿಗೆ ಏನ್ ಮಾಡ್ಬೇಕು? ನಾವು ಗೌರವ ಕೊಡ್ಲಿಕ್ಕೋಸ್ಕರ ನಾವು ಅದೇ ಸಮಯಕ್ಕೆ ಹೋಗುದಿಲ್ಲ, ಅದರ ಮೊದಲು ಹೋಗಿ ನಾವು ಕೂತ್ಕೊಳ್ತೇವೆ. ಯಾಕೆ? ಅಲ್ಲಿ ಅವರಿಗೊಂದು ರೆಸ್ಪೆಕ್ಟ್ ಕೊಡ್ಲಿಕ್ಕೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಒಂದು ನಾವು ಆಲಯದಲ್ಲಿ ದೇವರ ಅಪಾಯಿಂಟ್ಮೆಂಟ್ಗೋಸ್ಕರ ನಾವು ಕಾಯುವಾಗ ನಾವು ಸಹ ದೇವರಿಗೆ ಮೊದಲಾಗಿ ಗೌರವ ಕೊಡಬೇಕು. ಇದು ದೇವರು ನಮ್ಮಲ್ಲಿ ಬಯಸುವನಾಗಿ ನಾವು ಬಯಸ್ತೇವೆ. ನಾವು ಬೇರೆ ದೇಶಕ್ಕೆಲ್ಲ ಮಾಡ್ತೇವೆ. ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ನಾವು ಆಸ್ಪತ್ರೆಗೆ ಬೇಗ ಹೋಗ್ತೇವೆ. ಆದರೆ ಇವತ್ತು ನಾವು ಸಿದ್ಧತೆಯೊಂದಿಗೆ ನಾವು ದೇವರ ಆಲಯಕ್ಕೆ ಬರಬೇಕು. ಸಿದ್ಧತೆಯೊಂದಿಗೆ ಆಲಯಕ್ಕೆ ಬರಬೇಕು. ದೇವರು ಯಾರು ಗೌರವ ಬಯಸ್ತಾರೆ? ಹೌದಾ? ಯಜಮಾನ ಯಾರಿಗೆ ಆಳು ಯಾರಿಗೆ ಗೌರವ ಕೊಡ್ತಾರಂತೆ? ಯಜಮಾನನಿಗೆ ಗೌರವ ಕೊಡ್ತಾರಂತೆ. ಮಗ ಯಾರಿಗೆ ಗೌರವ ಕೊಡ್ತಾರಂತೆ? ತಂದೆಗೆ ಗೌರವ ಕೊಡ್ತಾರಂತೆ.
ಹಾಗಾದ್ರೆ ನಾನು ನಿಮಗೆ ತಂದೆಯಾಗಿರುವಾಗ, ನಾನು ನಿಮಗೆ ಯಜಮಾನನಾಗಿರುವಾಗ ನನಗೆ ಸಲ್ಲಬೇಕಾದ ಗೌರವ ಎಲ್ಲಿ ಅಂತ ದೇವರು ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಪ್ರಿಯರೇ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಅನೇಕ ಪ್ರಾಬ್ಲಮ್ಗಳು ಇರ್ಬೋದು. ಅಲ್ಲೆಲ್ಲೂಯ್ಯ. ಆದರೆ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಾವು ಪ್ರಯತ್ನ ಪಡುವಾಗ ನಾವು ದೇವರಿಗೆ ಗೌರವಿಸ್ತೇವಂತಾದ್ರೆ ಅರ್ಥ. ದೇವರನ್ನು ನೀವು ಹಾನರ್ ಮಾಡೋದಾದ್ರೆ, ನಾನು ಹೇಳ್ತೇನೆ, ನಿನ್ನನ್ನು ಕೆಲಸದಲ್ಲಿ ಹಾನರ್ ಮಾಡ್ತಾನೆ, ನಿನ್ನನ್ನು ಕಾಲೇಜಲ್ಲಿ ಹಾನರ್ ಮಾಡ್ತಾನೆ, ನೀನು ಹೋಗುವ ಸ್ಥಳದಲ್ಲಿ ದೇವರು ನಿನಗೆ ಹಾನರ್ ಮಾಡ್ತಾನೆ. ಯಾಕಂದ್ರೆ ಸ್ವಾಮಿ ಹೇಳಿದರೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ಅಲ್ಲೆಲ್ಲೂ ಇವತ್ತು ನಾವು ದೇವರನ್ನು ಸನ್ಮಾನಿಸುವ, ನಂಬಿಕೆಯಲ್ಲಿ ದೇವರನ್ನು ಸನ್ಮಾನಿಸುವ. ಮೊದಲನೇದಾಗಿ ಅಲ್ಲಿ ನೀನು ನೋಡುವುದನ್ನು ನಂಬಬೇಡ, ನೋಡದೇ ಇರುವುದನ್ನು ನಂಬುವಾಗ ದೇವರನ್ನು ಸನ್ಮಾನಿಸಿದ ಹಾಗೆ. ನನ್ನಂತೆ ನಿಮ್ಮ ಒಂದು ದೇವರ ವಾಕ್ಯ ಏನಾಗ್ತದೆ ಗೊತ್ತಲ್ಲ, ನಮ್ಮ ಜೀವಿತವನ್ನು ಬದಲಾಯಿಸ್ತಾರೆ. ನಂಬಿಕೆ ಹೇಗೆ ಬರ್ತದೆ? ನಂಬಿಕೆ ಹೇಗೆ? ದೇವರ ವಾಕ್ಯವನ್ನು ಕೇಳುವುದರಿಂದ. ಹೌದಾ? ಈಗ ನಿಮಗೆ ನಂಬಿಕೆ ಹೇಗೆ ಇನ್ಕ್ರೀಸ್ ಆಗೋದು ಗೊತ್ತಿಲ್ಲ, ನೀವು ದೇವರ ವಾಕ್ಯವನ್ನು ಕೇಳುವಾಗ ನಿಮ್ಮ ನಂಬಿಕೆ ಜಾಸ್ತಿ ಆಗ್ತದೆ. ಅಲ್ಲೆಲ್ಲೂಯ್ಯ. ನಾವು ಈ ವಾಕ್ಯ ಅನೇಕ ಸಾರಿ ಓದಿದ್ದೇವೆ, ಕೇಳಿದ್ದೇವೆ, ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸಲಿಲ್ಲ. ಪ್ರಾಕ್ಟಿಕಲ್ ಆಗಿ ಅನುಭವಿಸಲಿಲ್ಲ. ಅಬ್ರಹಾಮನು ಅನುಭವಿಸಿದ, ಇಲ್ಲದಿರುವುದನ್ನು ಇರುವುದಾಗಿ ಕಂಡಂತೆ. ನೀವು ಹಾಗೆ ಕಡಿತೀರಿ ಅವರಿಂದ. ನಿಮಗೆ ಆರೋಗ್ಯ ಇಲ್ಲದಿದ್ರೆ ಆರೋಗ್ಯ ಬಂದಿದೆ ಅಂತ ಹೇಳ್ರಿ, ಆಗ ಆರೋಗ್ಯ ಬರ್ತದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ದೇವರು ಮಾಡ್ತಾನೆ, ದೇವರು ಮಾಡ್ತಾನೆ, 100ಕ್ಕೆ 100 ಮಾಡ್ತಾನೆ. ನಾನು ಅದನ್ನು ಎಕ್ಸರ್ಸೈಸ್ ಮಾಡ್ತೇನೆ. ನಾನು ಮಾತಾಡ್ತಾ ಹೋಗ್ತೇನೆ, ಆಗದಿದ್ದರೆ ಸಹ ಗೊತ್ತುಂಟು ನನಗೆ ಇದು ಹಾಗೆ ಆಗ್ತದೆ. ಯಾಕಂದ್ರೆ ದೇವರ ವಾಕ್ಯ ಇರ್ತದೆ, ಅದು ಆಗ್ತದೆ ಎಂಬುದಾಗಿ. ನೀವು ಮಾತಾಡೋದನ್ನು ನಿಲ್ಲಿಸಬೇಡ್ರಿ, ದೇವರು ಮಾಡೇ ಮಾಡ್ತಾರೆ. ಅದಕ್ಕೆ ಈ ಬೆಟ್ಟಕ್ಕೆ ಇಲ್ಲಿಂದ ಕಿತ್ತು ಹೋಗ ಅಂತ ಹೇಳಿದ್ರೆ ಏನಾಗ್ತದೆ? ಅದು ಕಿತ್ತು ಹೋಗ್ತದೆ ಅಂತ. ನಿಮ್ಮ ಕೈಯಲ್ಲಿ ಆಗದ ಕಾರ್ಯ ಅಂತೂ ಇಲ್ಲ ಅಂತ ಹೇಳ್ತಾನೆ. ನಿಮ್ಮ ಕೈಯಲ್ಲಿ ಆಗದ ಕಾರ್ಯ ಅಂತೂ ಇಲ್ಲ. ಎಷ್ಟು ಜನ ನಂಬ್ತೀರಿ? ಇದು ನಿಮಗೆ ನಾನು ವಾಕ್ಯ ಹೇಳೋದು ಮಾತ್ರ ಅಲ್ಲ, ಇದು ಪ್ರಾಕ್ಟೀಸ್ ಮಾಡಿ ಆದ ಕಾರ್ಯಗಳು ನಮ್ಮ ಸಭೆಯಲ್ಲಿ ನೀವು ನಂಬ್ತೀರ ಬಿಡ್ತೀರ. ನಾನು ಹೇಳಿದೆ, ಬ್ರೇಕ್ಫಾಸ್ಟ್ ಆಗುವ ಮೊದಲು ನಾನು ಹೇಳಿದೆ, ನಿಮಗೆ ಇಲ್ಲಿ ಸೇ ಹೇಳಿದೆ, ಮಂಗಳೂರಲ್ಲಿ ಸೇ ಒಂದೊಂದು ಅಧ್ಯಾಯ ನೀವು ಓದ್ರಿ ಅಂತ. ಓದದೆ ನೀವು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಿದೆ. ಅದರಲ್ಲಿ ಮಂಗಳೂರಲ್ಲಿ ಒಂದು ಸಹೋದರಿ, ಅವರು ಯಾವತ್ತೂ ಸಹ ಪ್ರತಿನಿತ್ಯ ಅವ್ರು ಹೇಳಿದ್ರು, ಅಂದಿನಿಂದ ನಾನು ಡೈಲಿ ವಾಕ್ಯವನ್ನು ಓದದೆ ಬ್ರೇಕ್ಫಾಸ್ಟ್ ಮಾಡ್ತಿರ್ಲಿಲ್ಲ ಅಂತ. ಅವರು ಮೊನ್ನೆ ದಿವಸ ಸಾಕ್ಷಿ ಹೇಳಿದ್ರು, 33 ವರ್ಷದಿಂದ ನನ್ನ ಅಣ್ಣ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಅವನು USA ಯಲ್ಲಿದ್ದ. ನಿನ್ನೆ ದಿವಸ ನನಗೆ ಫೋನ್ ಮಾಡಿ ಮಾತನಾಡಿದ. ಫಸ್ಟ್ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದಂತೆ, ನಂಬರ್ ಕೇಳಿದಂತೆ, ಮತ್ತೆ ಫೋನ್ ಮಾಡಿ ನಿನಗೆ ಎಂತ ಎಲ್ಲ ಕಷ್ಟ ಉಂಟು ಹೇಳು, ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಫೈನಾನ್ಸ್ ಸಹಾಯ ಮಾಡಿದ ಅಂತ ಹೇಳ್ತಾರೆ. ಇದು ನೋಡಿ ಚಿಕ್ಕ ವಿಷಯ, ಚಿಕ್ಕ ವಿಷಯ. ನೀವು ವಾಕ್ಯ ಓದಿದ್ರೆ ಎಂತ ಆಗ್ತದೆ ಅಂತ ನಾನು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೇನೆ. ಇದು ಸುಮ್ಮನೆ ಅಲ್ಲ, ಇದೊಂದು ಕಾಗದ ಅಲ್ಲ, ಇದು ದೇವರ ಆತ್ಮನಿಂದ ಬರೆಯಲ್ಪಟ್ಟ ವಾಕ್ಯವಾದ್ದರಿಂದ ಇವತ್ತು ನೀವು ಇದನ್ನು ನಂಬಿರಿ, ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳು ಸಾಧ್ಯ ಮಾಡ್ತಾರೆ. ಮತ್ತೆ 6:33 ಎನ್ನದೆ ಮೊದಲು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡ್ರಿ, ಆಗ ಎಲ್ಲ ಆಶೀರ್ವಾದ ನಿಮ್ಮ ಹಿಂದಾಗಿ ಪಾಲಿಸ್ತದಲ್ಲ. ನೀವು ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ಕೊಡ್ರಿ. ದೇವರ ವಾಕ್ಯವನ್ನು ಕೇಳುವುದನ್ನು ಮಿಸ್ ಮಾಡಬೇಡ್ರಿ. ನಾನು ಹೇಳ್ತೇನೆ, ಈ ವಾಕ್ಯವೇ ನಿಮ್ಮನ್ನು ಉನ್ನತಿಗೆ ನಡೆಸುವಂತದ್ದಾಗಿದೆ, ಈ ವಾಕ್ಯವೇ ನಿಮ್ಮನ್ನು ಕಟ್ಟುವಂತದ್ದಾಗಿದೆ, ರೂಪಿಸುವಂತದ್ದಾಗಿದೆ. ಇವತ್ತು ನಮ್ಮ ಸಭೆಯಲ್ಲಿ ನೋಡುವುದಾದ್ರೆ ಅನೇಕರ ಜೀವಿತ ಒಂದು ಟೆಸ್ಟಿಮನಿ ಆಗಿದೆ. ವಾಕ್ಯ ಕೇಳಿದ್ರಿಂದ ಅವರು ಬದಲಾದರು. ಹೌದು, ವಾಕ್ಯ ಕೇಳಿದ್ರಿಂದ ಬದಲಾದರು. ಅಲ್ಲಿ ವಾಕ್ಯ ಕೇಳಿದ್ರಿಂದ ಅವರಿಗೆ ನಂಬಿಕೆ ಬಂತು. ಯವನಸ್ಥ ಮಕ್ಕಳು ಇವತ್ತು ದೇವರನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಯವನಸ್ಥರೇ ತನ್ನ ನಡತೆಯನ್ನು ಶುದ್ಧಪಡಿಸುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸುವುದಿಲ್ಲ. ನಾನು ಹೇಳ್ತೇನೆ, ಮಕ್ಕಳು ದೇವರ ವಾಕ್ಯ ಕೇಳಿದರೆ ನಿಮಗೆ ಆಶೀರ್ವಾದ, ನಿಮಗೆ ಬ್ಲೆಸ್ಸಿಂಗ್ ಅವರಾಗಿದ್ದಾರೆ. ಇವತ್ತು ವಾಕ್ಯ ನೀವು ಇಂಪಾರ್ಟೆಂಟ್ ಕೊಡುವುದಾದ್ರೆ ಎಲ್ಲ ದೇವರು ಅದನ್ನು ಏನು ಮಾಡ್ತಾನೆ? ಎಲ್ಲ ಕಾರ್ಯವನ್ನು ಅನುಕೂಲವಾಗಿ ಮಾಡ್ತಾನೆ. ದೇವರು ಇಡೀ ಲೋಕವನ್ನು ಉಂಟು ಮಾಡಿದ ಯಾವುದರಿಂದ? ತನ್ನ ವಾಕ್ಯದಿಂದ, ಮಾತಿನಿಂದ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾವು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ನಾವು ನೋಡ್ತೇವೆ ರೆವಲ್ಯೂಷನ್ ಚಾಪ್ಟರ್ 2:4 ಅಲ್ಲಿ ದೇವರು ಎಫೆಸ ಸಭೆಗೆ ಒಂದು ಕಂಪ್ಲೇಂಟ್ ಹೇಳ್ತಾರೆ. ಏನು ಗೊತ್ತಿಲ್ಲ? ನಿನ್ನ ಪ್ರೀತಿ ಏನಾಗಿದೆ? ಈಗ ಕಡಿಮೆ ಆಗಿದೆ. ನಿನ್ನ ಪ್ರೀತಿ ಏನಾಗಿದೆ? ಕಡಿಮೆ ಆಗಿದೆ. ಎಲ್ಲಿ ಬಿದ್ದಿದ್ದೀವಿ ಅಲ್ಲಿ ನೀವು ಬರಬೇಕಾಗಿ. ಇವತ್ತು ನಾವು ಸಹ ರಕ್ಷಣೆ ಓದಿದಾಗ ದೇವರ ಹತ್ರ ಬಹಳ ಪ್ರೀತಿ, ಆದರೆ ಆ ಪ್ರೀತಿ ಕಡಿಮೆ ಆಗಬಾರ್ದು. ದೇವರ ಪ್ರೀತಿ ಜಾಸ್ತಿ ಆಗಬೇಕು. ಎಷ್ಟು ಹೇಳ್ತೇನೆ, ದೇವರೇ ನಿನ್ನ ಪ್ರೀತಿ ನನಗೆ ಬೇಕು ಹೇಳ್ರಿ, ನಿನ್ನ ಪ್ರೀತಿ ಬೇಕು.
ಅಲ್ಲಿ ದೇವರ ಪ್ರೊಟೆಕ್ಷನ್ ಇಲ್ಲದೆ ನಾವು ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ಸನ್ಮಾನಿಸು, ದೇವರನ್ನು ಸನ್ಮಾನಿಸು, ದೇವರು ನಿನ್ನನ್ನು ಎಲ್ಲ ವಿಷಯದಲ್ಲಿ ನಡೆಸುವವನಾಗಿದ್ದಾನೆ. ಕೀರ್ತನೆ 24 ಹೇಳ್ತದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ. ಹಾಗೆ ಹೇಳ್ತೇವೆ, ನಾವು ಆತನೇ ಏನಂತೆ ನಿವಾಸಿಗಳಾಗಿದ್ದೇವೆ. ನಮ್ಮನ್ನು ದೇವರು ಉಂಟು ಮಾಡಿದ್ರು. ನಮ್ಮ ದೇವರು ಉಂಟು ಮಾಡದಿದ್ರೆ, ದೇವರು ಇವತ್ತು ಜೀವ ಕೊಡದಿದ್ರೆ ನಾವು ಇಲ್ಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೇವರಿಗೆ ನಾವು ಗೌರವವನ್ನು ಕೊಡಬೇಕು. ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲ ಒಳ್ಳೆ ದಾನಗಳು ಯಾರಿಂದ ಬರ್ತದೆ? ದೇವರಿಂದ ಬರ್ತದೆ. ಎಲ್ಲ ಒಳ್ಳೆ ದಾನ ಅದು ಯಾರಿಂದ ಬರ್ತದೆ? ಹೆಸರೇ, ನನಗೆ ಒಳ್ಳೆ ದಾನಗಳು ಬರ್ತದೆ. ಹೇಳ್ರಿ, ನನಗೆ ಒಳ್ಳೆ ದಾನಗಳನ್ನು ದೇವರು ಕೊಟ್ಟಿದ್ದಾನೆ, ನನಗೆ ಒಳ್ಳೆ ಆಶೀರ್ವಾದ ದೇವರು ಕೊಡುತ್ತಾನೆ ಎಂದಾಗಿ ನೀವು ನಂಬ್ರಿ. ಅವರನ್ನು ಹಾನರ್ ಮಾಡುವಾಗ ದೇವರು ಹಾನರ್ ಮಾಡ್ತಾನೆ. ಅಲ್ಲಿ ಧರ್ಮೋಪದೇಶಕಾರರ ಪುಸ್ತಕ 8ನೇ ಅಧ್ಯಾಯ 18ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ ಅಲ್ಲಿ ಒಂದು ಸುಂದರವಾದ ವಾಕ್ಯ ಉಂಟು. ಧರ್ಮೋಪದೇಶಕಾರರ ಪುಸ್ತಕ 8ನೇ ಅಧ್ಯಾಯ 18ನೇ ವಾಕ್ಯ. ಅಲ್ಲಿ ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನಗಳನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ, ನೋಡಿ ಅಲ್ಲಿ ಬೈಬಲ್, ನಿಮಗೆ ಇಷ್ಟು ಭಾಗ್ಯವನ್ನು ಏನಂತೆ ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವರು. ಯಾರು ನಮಗೆ ಸಾಮರ್ಥ್ಯ ಕೊಟ್ಟದ್ದು ಸಂಪಾದಿಸಲಿಕ್ಕೆ? ಯಾರು ಸಂಪಾದನೆಗೆ ಸಾಮರ್ಥ್ಯ ಯಾರು ಕೊಟ್ಟದ್ದು? ದೇವರು ಕೊಟ್ಟದ್ದು. ಹೌದು, ಇವತ್ತು ನಿಮ್ಮಲ್ಲಿ ಏನು ಹೊಂದಿದ್ರಿ ಅದಕ್ಕೆ ಕಾರಣ ದೇವರು. ಇವತ್ತು ಆರೋಗ್ಯವಾಗಿರ್ಲಿಕ್ಕೆ ಕಾರಣ ಯಾರು? ದೇವರು. ಈ ಆರೋಗ್ಯವನ್ನು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ನಿಮಗೆ ಮಕ್ಕಳು ಕೊಟ್ಟಿದ್ರೆ ಆ ಮಕ್ಕಳನ್ನು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಹಾಗಾದ್ರೆ ಇವತ್ತು ಒಂದು ಸಂಪಾದಿಸಲಿಕ್ಕೆ ನಮಗೆ ಬಲ ಕೊಡುದು ಯಾರು? ದೇವರು. ನಿಮಗೆ ಆರೋಗ್ಯ ಇಲ್ಲದಿದ್ರೆ ಸಂಪಾದಿಸಲಿಕ್ಕೆ ಆಗ್ತದೆ ಇಲ್ಲ. ನಮಗೆ ಆರೋಗ್ಯ ಇಲ್ಲದಿದ್ರೆ ನಾವು ಒಂದು ಕಡೆಯಿಂದ ಒಂದು ಕಡೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲ. ಇದು ಕೊಟ್ಟದ್ದು ದೇವರು. ನಿಮಗೆ ಬಿಸ್ನೆಸ್ ದೇವರು ಕೊಟ್ಟದ್ದು, ನಿಮಗೆ ಕೆಲಸ ದೇವರು ಕೊಟ್ಟದ್ದು, ನಿಮಗೆ ಮಕ್ಕಳು ದೇವರು ಕೊಟ್ಟದ್ದು. ದೇವರು ಕೊಟ್ಟದ್ರಲ್ಲಿ ದೇವರಿಗೆ ಹಾನರ್ ಮಾಡಿ, ದೇವರು ಅದನ್ನು ನಿಮ್ಮ ಜೀವಿತದಲ್ಲಿ ತನ್ನ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್. ಹಾಗಾದ್ರೆ ಇವತ್ತು ನಾವು ಮೊದಲಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮನ್ನು ದೇವರಿಗೆ ಕೊಡಬೇಕು. ಕೊನೆಯದಾಗಿ 2 ಕೊರಿಂಥ ಪತ್ರಿಕೆ 8ನೇ ಅಧ್ಯಾಯ 5ನೇ ವಾಕ್ಯ ಓದಿ. 2 ಕೊರಿಂಥ 8ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ತಾವು ನೆನೆಸಿದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಏನ್ ಮಾಡಿದಂತೆ ಒಪ್ಪಿಸಿಕೊಟ್ರಂತೆ. ನೋಡಿ, ಅವರು ಹೇಳಿದಾಗೆ ಅಲ್ಲ, ಅವ್ರು ಫಸ್ಟ್ ದೇವರಿಗೆ ಅವರನ್ನು ಕೊಟ್ಟರಂತೆ. ಇವತ್ತು ಎಷ್ಟು ಜನ ದೇವರಿಗೆ ಕೊಡ್ಲಿಕ್ಕೆ ರೆಡಿ ಆಗಿದೆ? ನಿಮ್ಮ ಜೀವಿತವನ್ನು ಬಿಟ್ಟುಕೊಡ್ರಿ. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಬಲಹೀನತೆ ಇರುವುದಾದ್ರೆ ದೇವರಿಗೆ ಕೊಡ್ರಿ. ಹಲ್ಲೆಲೂಯಾ. ದೇವರು ತಗೊಳ್ತಾನೆ. ಯಾಸ ಬಲಹೀನತೆ ತಗೊಳ್ಳೋದಿಲ್ಲ, ಯಾಸ ಚಿಂತೆ ತಗೊಳ್ಳೋದಿಲ್ಲ. ಆದ್ರೆ ನನ್ನ ದೇವರು ಏನು ಹೇಳ್ತಾರೆ ಗೊತ್ತಿಲ್ಲ? ನಿಮ್ಮ ಭಾರವನ್ನು ನನ್ನ ಮೇಲೆ ಕೊಡ್ರಿ, ನಿಮ್ಮ ಚಿತ್ತಭಾರ ನನ್ನ ಮೇಲೆ ಹಾಕ್ರಿ ಅಂತ ಹೇಳ್ತಾರೆ. ನೋಡಿ, ಇವತ್ತು ನೋಡಿ ದೇವರು ವಾಕ್ಯ ಹೇಳ್ತದೆ, ನಾವು ಐಶ್ವರ್ಯವಾಗುವುದಕ್ಕಾಗಿ ನಮ್ಮ ದೇವರು ಏನಾದಂತೆ ಬಡವನಾದ. ನಾವು ಐಶ್ವರ್ಯವಾಗುವುದಕ್ಕೆ, ಅಲ್ಲಿ ನಾವು ಸೌಖ್ಯವಾಗುವುದಕ್ಕೆ ಆತನು ರೋಗಿಯಾದ, ನಾವು ಆಶೀರ್ವಾದವಾಗುವುದಕ್ಕೆ ಆತನು ಶಾಪಗ್ರಸ್ತನಾದ. ಇದೆಲ್ಲ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನೀವು ಮಾತಾಡ್ರಿ, ನಿಮ್ಮ ಜೀವಿತದಲ್ಲಿ ದೇವರಿಗೆ ಸ್ತೋತ್ರ ಇರ್ತಾ ಇದ್ರಿ. ದೇವರೇ, ನನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡಿದ್ದಕ್ಕೆ ಸ್ತೋತ್ರ. ದೇವರೇ, ನನಗೆ ಆರೋಗ್ಯ ಕೊಟ್ಟದಕ್ಕೆ ನನಗೆ ಸ್ತೋತ್ರ. ನನ್ನ ನೀನು ಕುಟುಂಬವನ್ನು ಬ್ಲೆಸ್ ಮಾಡಿದ್ದಕ್ಕೆ ಸ್ತೋತ್ರ. ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದಕ್ಕೆ ಸ್ತೋತ್ರ. ನೀವು ಎಷ್ಟು ಸ್ತೋತ್ರ ಇರ್ತೀರಾ ಅಷ್ಟು ದೇವರಿಗೆ ಗೌರವವನ್ನು ತರುವಂತದ್ದಾಗಿದೆ. ನಿಮ್ಮ ಸ್ಥಿತಿ ಏನೇ ಆಗಲಿ ಅದರ ಬಗ್ಗೆ ಟೆನ್ಷನ್ ಮಾಡಬೇಡಿ, ಅದು ಬದಲಾಗ್ತದೆ, ಅದು ಬದಲಾಗ್ತದೆ. ಹಲ್ಲೆಲೂಯಾ. ಇರುವುದು ಇಲ್ಲದೆ ದೇವರು ಹೋಗುವ ಹಾಗೆ ಮಾಡ್ತಾನೆ, ಇಲ್ಲದು ಇರುವ ಹಾಗೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದಲ್ಲಿ ನೀವು ಮಾಡಬೇಕಾದ ಒಂದೇ, ದೇವರ ಮೇಲೆ ನಂಬಿಕೆ ಇಡ್ರಿ. ಯಾವ ನಂಬಿಕೆ? ಪರಿಪೂರ್ಣವಾದ ನಂಬಿಕೆ ಇಡ್ರಿ. ನೋಡುವುದನ್ನು ನಂಬುವುದಲ್ಲ, ನೋಡದೇ ಇರುವುದು ನಂಬುವುದೇ ನಂಬಿಕೆ. ನಾನು ನಂಬ್ತಿರೋದು, ನೀವು ಯಾವಾಗ ನಂಬ್ತೀರಲ್ಲ ದೇವರನ್ನು ಹಾನರ್ ಮಾಡ್ತಾ ಇದ್ದೀರಿ, ದೇವರನ್ನು ಹಾನರ್ ಮಾಡ್ತಿದ್ದೀರಿ. ಹೇಳ್ರಿ, ಇವತ್ತು ನಿಮ್ಮ ಪರಿಸ್ಥಿತಿ ಇವತ್ತು ಯಾವುದೇ ಪರಿಸ್ಥಿತಿ ಚೇಂಜ್ ಆಗ್ತದೆ. ಹೇಳ್ರಿ, ಚೇಂಜ್ ಆಗ್ತದೆ, ಚೇಂಜ್ ಆಗ್ತದೆ. ನಾನು ನಂಬ್ತೀನಿ, ಅದು ಚೇಂಜ್ ಆಗೇ ಆಗ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಅದು ಚೇಂಜ್ ಆಗ್ತದೆ ಎಂಬುದಾಗಿ. ಯೇಸು ಸ್ವಾಮಿ ನೀವು ಬಹಳವಾಗಿ ಅಲ್ಲ, ನೀವು ಶಿರವಾಗಿರ್ತೀರಿ ಎಂಬುದಾಗಿ. ಯೇಸು ಸ್ವಾಮಿ ನೀವು ಮೇಲರಾಗ್ತೀರಿ ಹೊರತು ನೀವು ಕೆಳಗಡೆ ರಾಗುವುದೇ ಇಲ್ಲ. ಮಾತಾಡ್ರಿ, ವಾಕ್ಯ ಮಾತನಾಡ್ರಿ, ನಿಮ್ಮ ಜೀವಿತ ಅದೇ ದೇವರು ಮಾಡ್ತಾನೆ. ಹೌದಲ್ಲ? ನೀವು ಏನು ಬಾಯಲ್ಲಿ ಹೇಳ್ತೀರಿ ಅದೇ ದೇವರು ಮಾಡುವವನಾಗಿದ್ದಾನೆ. ನಾನು ನಂಬ್ತೀನಿ. ಇವತ್ತು
ಅನೇಕ ವಿಷಯಗಳೇ ಆಗದ ಕಾರ್ಯ. ಇವತ್ತು ನೀವು ವಾಕ್ಯವನ್ನು ನಂಬ್ರಿ, ವಾಕ್ಯವನ್ನು ಮಾತನಾಡ್ರಿ, ದೇವರು ನಿಮ್ಮ ಜೀವಿತದ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟ ಮಾಡ್ತಾ ಇದ್ರಿ? ದೇವರ ವಾಕ್ಯ ಹೇಳ್ತಾರೆ, ಇವತ್ತು ಮಗನು ತಂದೆಗೆ ಮಾನವನ್ನು ಸಲ್ಲಿಸ್ತಾನೆ, ಆಳು ಯಜಮಾನನಿಗೆ ಗೌರವವನ್ನು ಸಲ್ಲಿಸ್ತಾರೆ. ದೇವರ ವಾಕ್ಯ ಪ್ರಶ್ನೆ ಕೇಳ್ತಾರೆ, ನೀವು ನನಗೆ ಯಾವ ಮಾನವನ್ನು ಕೊಡುತ್ತೀರಿ, ನೀವು ನನಗೆ ಯಾವ ಗೌರವವನ್ನು ಕೊಡುತ್ತೀರಿ ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ದೇವರ ಆಲಯದಲ್ಲಿ ಇವತ್ತು ನಿಂತಿದ್ದೇವೆ. ಈ ಆಲಯದಲ್ಲಿ ನಿಲ್ಲುವಾಗ ನಿನ್ನನ್ನು ಸಿದ್ಧಪಡಿಸಿಕೊಂಡು ನಿಲ್ಲಬೇಕೆಂಬುದಾಗಿ ದೇವರು ಬಯಸ್ತಾರೆ. ನನ್ನನ್ನು ನಾನು ಸಿದ್ಧಪಡಿಸಿಕೊಂಡು ಈ ಆಲಯದಲ್ಲಿ ನಿಲ್ಲಬೇಕಂತ ದೇವರು ಬಯಸ್ತಾರೆ. ನಾವು ಯಾವುದೇ ಒಂದು ಎಕ್ಸಾಮ್ ಬರೆಯುವುದಾದ್ರೆ ಹಾಗೆ ಎಕ್ಸಾಮ್ ಬರೆಯುವುದಿಲ್ಲ, ನಾವು ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮ್ ಬರೀತೇವೆ. ಯಾಕೆ ಪ್ರಿಪೇರ್ ಆಗೋದು ಅಂತ ಹೇಳಿದ್ರೆ, ನನಗೆ ಒಳ್ಳೆ ಸ್ಕೋರ್ ಸಿಗಬೇಕು, ನನಗೆ ರ್ಯಾಂಕ್ ಸಿಗಬೇಕು. ಅದಕ್ಕೋಸ್ಕರ ದೇವರ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಸಹ ರ್ಯಾಂಕ್ ದೇವರು ಇಟ್ಟಿದ್ದಾನೆ. ಆ ರ್ಯಾಂಕಿಗೆ ನೀನು ಹೋಗ್ಬೇಕಾದ್ರೆ ನಿನ್ನನ್ನು ಸಿದ್ಧ ಮಾಡಬೇಕು, ನಿನ್ನನ್ನು ಸಿದ್ಧ ಮಾಡಬೇಕು. ನಾವು ಅಬ್ರಾಡ್ಗೆ ಹೋಗ್ಬೇಕಾದ್ರೆ ನಾವು ಹಾಗೆ ಸೀದಾ ಹೋಗುವುದಿಲ್ಲ. ನಾವು ಹಿಂದಿನ ದಿವಸ ಏನು ಬಟ್ಟೆ ಬೇಕು, ಏನೆಲ್ಲ ಬೇಕು, ಅದನ್ನು ಮೊದಲಾಗಿ ನಾವು ಸಿದ್ಧಪಡಿಸಿದ ನಂತರ ನಾವು ಆ ಸಮಯಕ್ಕೆ ಮೊದಲಾಗಿ ಹೋಗುತ್ತೇವೆ. ಇವತ್ತು ಅದೇ ನಾವು ದೇವರ ವಿಷಯದಲ್ಲಿ ಮಾಡುವುದಾದ್ರೆ, ಅದೇ ವಿಷಯ ದೇವರಲ್ಲಿ ನಾವು ಪ್ರಥಮ ಸ್ಥಾನ ಕೊಡುವುದಾದ್ರೆ, ನಾನು ಒಂದು ವಿಷಯ ಹೇಳ್ತೇನೆ, ದೇವರು ಎಷ್ಟು ಸಂತೋಷ ಪಡ್ತಾರೆ. ದೇವರು ನಮ್ಮಲ್ಲಿ ಬಯಸುವುದಿಷ್ಟೇ ನಾವು ಆತನಿಗೆ ಗೌರವ ಕೊಡಬೇಕಂತ. ದೇವರು ಬಯಸುವುದಿಷ್ಟೇ ನಾವು ಆತನಲ್ಲಿ ಪರಿಪೂರ್ಣವಾದ ನಂಬಿಕೆ ಇಡಬೇಕೆಂಬುದಾಗಿ. ಇವತ್ತು ನಿಮ್ಮ ಯಾವುದೇ ಒಂದು ಕೆಲಸದ ಮೇಲೆ ಭರವಸೆ ಬಿಡಬೇಡಿ, ಬಿಸ್ನೆಸ್ ಮೇಲೆ ಭರವಸೆ ಬಿಡಬೇಡಿ, ಮಕ್ಕಳ ಮೇಲೆ ನಂಬಿಕೆ ಭರವಸೆ ಬಿಡಬೇಡಿ. ಮೊದಲು ದೇವರ ಮೇಲೆ ಭರವಸೆ ಬಿಡ್ರಿ. ದೇವರ ಮೇಲೆ ಭರವಸೆ ಬಿಡುವವನು ಆಶಾಭಂಗ ಪಡುವುದೇನ ಅಂತ ವಾಕ್ಯ ಹೇಳ್ತದೆ. ಇವತ್ತು ಆ ನಾಮವನ್ನು ನಾವು ಮೇಲಕ್ಕೆತ್ತುವ, ಹೇಳುವ, ನಿನ್ನ ನಾಮ ನಾನು ಮೇಲೆತ್ತುತ್ತೇನೆ, ನಿನ್ನ ನಾಮವನ್ನು ನಾನು ಮೇಲಕ್ಕೆತ್ತುತ್ತೇನೆ ಸ್ವಾಮಿ. ದೇವರು, ಇವತ್ತು ನಿನ್ನ ನಾಮವನ್ನು ನಾನು ಸ್ತುತಿಸ್ತೇನೆ ರಾಜ, ನಿನ್ನ ನಾಮವನ್ನು ನಾನು ಮಹಿಮೆಪಡಿಸ್ತೇನೆ. ಎಷ್ಟು ಜನ ಇವತ್ತು ಹೇಳ್ತಾ ಇದ್ದೇನೆ. ದೇವರ ವಾಕ್ಯ ಹೇಳ್ತಾನೆ, ಹಲ್ಲೆಲೂಯಾ, ಆತನನ್ನು ಘನಪಡಿಸುವಾಗ ಆತ ನಮ್ಮನ್ನು ಘನಪಡಿಸುವವನಾಗಿದ್ದಾನೆ. ಇವತ್ತು ಲೋಕದಲ್ಲಿ ಅನೇಕರಿದ್ದಾರೆ, ಅನೇಕರು ಆಲಯಕ್ಕೆ ಹೋಗ್ತಾರೆ, ಅನೇಕರು ಆರಾಧನೆ ಮಾಡುತ್ತಾರೆ, ಅನೇಕರು ಕೊಡ್ತಾರೆ, ಆದರೆ ಸಿದ್ಧತೆಯೊಂದಿಗಿಲ್ಲ. ದೇವರ ಸಿದ್ಧತೆ ವಹಿಸ್ತಾರೆ, ದೇವರ ಸಿದ್ಧತೆ ವಹಿಸ್ತಾರೆ, ದೇವರ ಪ್ರಿಪರೇಷನ್ ಎಂದು ನೋಡ್ತಾ ಇದ್ದಾನೆ. ನಾವು ಮೊದಲೇ ಸಿದ್ಧವಾಗುವ. ದೇವರೇ, ನಿನ್ನ ಆಲಯಕ್ಕೆ ನಾನು ಹೋಗ್ತಾ ಇದ್ದೇನೆ, ನಿನ್ನ ಶಬ್ದ ನಾನು ಕೇಳಿಕ್ಕೆ ಹೋಗ್ತಾ ಇದ್ದೇನೆ, ನನ್ನೊಂದಿಗೆ ಮಾತನಾಡುವುದಾಗಿ ಹೇಳ್ರಿ. ದೇವರು ಮಾತನಾಡುವ ದೇವರಾಗಿದ್ದಾನೆ. ನನ್ನ ಪರಿಸ್ಥಿತಿ ಬದಲಾಗುತ್ತದೆ ಎಂಬುದಾಗಿ ನಂಬಿಕೆಯಿಂದ ಬನ್ರಿ. ನಿಮ್ಮ ಪರಿಸ್ಥಿತಿ ದೇವರು ಬದಲಾಯಿಸ್ತಾನೆ.
ಚಿಕ್ಕವರಿಂದ ಹಿಡಿದು ದೊಡ್ಡವರ ಪರ್ಯಂತರ ಎಲ್ಲರ ಮಕ್ಕಳ ಮೇಲೆ ದಯ ಬರಲಿ ಸ್ವಾಮಿ. ನಾನು ಪ್ರಾರ್ಥನೆ ಮಾಡಿ ನಮಗೆ ಆದಷ್ಟು ಬೇಗ ನಾವು ತೆಗೆದುಕೊಂಡ ಸ್ಥಳದಲ್ಲಿ ಆಲಯ ಬೇಗನೆ ಆಗುವಂತೆ ದೇವರೇ, ನಮಗೆ ಸಮಯ ದೇವರೇ ಹೆಚ್ಚಾಗಿ ಸಿಕ್ಕುವಂತೆ, ಎಲ್ಲರಿಗೂ ಅನುಕೂಲವಾದ ಸಮಯದಲ್ಲಿ ಆರಾಧನೆ ಇಡುವಂತೆ ನೀನು ಸಹಾಯ ಮಾಡುತ್ತಾರೆ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲರೂ ದೇವರೇ ಸಮಯಕ್ಕೆ ಮೊದಲಾಗಿ ಬಂದು ದೇವರೇ ನಿನ್ನನ್ನು ಮಾತನ್ನು ಮಾಡಲಿಕ್ಕೆ ನಮಗೆ ಕೃಪೆ ಕೊಡಿ ಸ್ವಾಮಿ. ಅವರ ಎಲ್ಲ ಅನಾನುಕೂಲತೆಯನ್ನು ತೆಗೆದು ಅವರಿಗೆ ಅನುಕೂಲವಾಗಿ ಮಾಡು. ಯಾರಿಗೆಲ್ಲ ವೆಹಿಕಲ್ ಇಲ್ಲ, ಯಾರಿಗೆಲ್ಲ 4 ವೀಲರ್ ಇಲ್ಲ, ಅವರಿಗೆ 4 ವೀಲರ್ ಪರ ಯೇಸುವಿನ ನಾಮದಲ್ಲಿ ಕರ್ತನೆ ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮಹಿಳೆಯರಿಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಾನೇ. ಆಮೇಲೆ ಹಲ್ಲೆಲೂಯಾ. ಅತ್ಯ ಆಶೀರ್ವಾದ ಪಡೆದುಕೊಳ್ಳೋಣ.